ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕನ್ನಡ ಮೇಷ್ಟ್ರು ಮಾರುತಿ ಕೆ ಚತ್ತರ್. ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತಿರುವಂತೆ ನಾವಿವತ್ತು ಸಮಗ್ರ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಮುಂದುವರಿದ ಭಾಗವಾಗಿ ನಾಮಪದಗಳು ಮತ್ತು ಅವುಗಳ ವಿಧಗಳನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ಈ ವಿಡಿಯೋದಲ್ಲಿ ನಾವು ನಾಮಪದಗಳು ಹಾಗೂ ಅವುಗಳ ಅರ್ಥ ಜೊತೆಗೆ ಅಲ್ಲಿ ಬರುವಂತಹ ಸಾಕಷ್ಟು ವಿಧಗಳು, ವಸ್ತುವಾಚಕ, ಸಂಖ್ಯೇಯ ವಾಚಕ, ದಿಗ್ವಾಚಕ ಮತ್ತು ಸರ್ವನಾಮ, ಈ ಎಲ್ಲ ನಾಮಪದದ ವಿಧಗಳನ್ನು, ಜೊತೆಗೆ ಅವುಗಳಲ್ಲಿ ಬರುವ ಸಾಕಷ್ಟು ಉದಾಹರಣೆಗಳನ್ನು ಮತ್ತು ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ನಾಮಪದಗಳಿಗೆ ಸಂಬಂಧಪಟ್ಟಂತೆ ಅನ್ನೋದನ್ನು ಸಮಗ್ರವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ನಾಮಪದಗಳು. ನಾಮಪದ ಅಂದರೆ ನಿಮ್ಗೆ ಗೊತ್ತಿರ್ತದ, ಅದು ಒಂದು ವ್ಯಕ್ತಿಯ, ವಸ್ತುವಿನ ಹೆಸರನ್ನು ಸೂಚಿಸ್ತದ. ಅದರಿಂದ ನಾಮಪದ ಅಂದರೆ ಬೇರೇನೂ ಅಲ್ಲ, ಹೆಸರನ್ನು ಸೂಚಿಸುವ ಪದಗಳಿಗೆ ನಾವು ನಾಮಪದಗಳು ಅಂತ ಹೇಳಿ ಕರಿತೇವೆ. ಅದು ಯಾವುದೇ ಆಗಿರ್ಬೋದು. ಒಂದು ವ್ಯಕ್ತಿಯ, ವಸ್ತುವಿನ ಅಥವಾ ಒಂದು ಸನ್ನಿವೇಶವನ್ನು ಹೇಳ್ತಾ ಇದ್ರೆ, ಒಂದು ಸಂಖ್ಯೆಯನ್ನು ಹೇಳ್ತಾ ಇದ್ರೆ, ಒಂದು ಯಾವುದೇ ರೀತಿಯ ನಿರ್ಜೀವ, ಚೇತನ, ಅಚೇತನ ಅಥವಾ ಒಂದು ವಸ್ತುವಿನ ಗುಣವನ್ನು ಹೇಳ್ತಾ ಇದ್ರೆ ಅವುಗಳನ್ನು ಕೂಡ ನಾವು ನಾಮಪದಗಳು ಅಂತ ಹೇಳಿ ಕರಿತೇವೆ. ಆದರೆ ಅವುಗಳನ್ನು ನಾವು ನಾಮಪದದಲ್ಲಿ ಬರುವಂತಹ ಒಂದಿಷ್ಟು ಭಾಗಗಳಾಗಿ ವಿಂಗಡಣೆ ಮಾಡ್ತೇವೆ. ಅಲ್ಲಿ ದಿಕ್ಕುಗಳ ಹೆಸರು ಸೂಚಿಸ್ತಾ ಇದ್ರೆ, ಸಂಖ್ಯೆಗಳ ಹೆಸರನ್ನು ಸೂಚಿಸ್ತಾ ಇದ್ರೆ, ಸಂಖ್ಯೆಗಳಿಂದ ಕೂಡಿರುವ ಪದವಾಗಿದ್ರೆ, ಈ ರೀತಿಯಾಗಿ ದಿಗ್ವಾಚಕ, ಸಂಖ್ಯೇಯ, ಸಂಖ್ಯಾವಾಚಕ, ಗುಣವಾಚಕ ಅಂತ ಹೇಳಿ ನಾವು ಸಾಕಷ್ಟು ಭಾಗಗಳನ್ನು ಮಾಡ್ಕೊಳ್ತೇವೆ. ನಾಮಪದ ಅಂದರೆ ಬೇರೇನೂ ಅಲ್ಲ, ನಾಮಪದ ಅಂದರೆ ಹೆಸರನ್ನು ಸೂಚಿಸುವ ಪದಗಳೇ ಆಗಿರ್ತವೆ. ಇವುಗಳ ಮೂಲ ರೂಪಗಳಿಗೆ ನಾವು ನಾಮ ಪ್ರಕೃತಿ ಅಂತ ಹೇಳಿ ಕರಿತೇವೆ. ನೀವು ಕ್ರಿಯಾಪದವನ್ನ ಕಲ್ತಿರ್ತೀರಿ, ಅಲ್ಲಿ ಕ್ರಿಯಾಪದದ ಮೂಲ ರೂಪವನ್ನ ಏನಂತ ಗುರುತಿಸ್ತೀರಿ? ಕ್ರಿಯಾಪದದ ಮೂಲ ರೂಪವನ್ನ ನೀವು ಧಾತು ಅಂತ ಹೇಳಿ ಗುರುತಿಸ್ತೀರಿ. ಅದೇ ರೀತಿಯಾಗಿ ಇಲ್ಲಿ ನಾಮಪದದ ಮೂಲ ರೂಪ ಏನಾಗಿರ್ತದ? ನಾಮ ಪ್ರಕೃತಿ ಆಗಿರ್ತದ. ನಾಮಪದದ ಮೂಲ ರೂಪ ನಾಮ ಪ್ರಕೃತಿ, ಕ್ರಿಯಾಪದದ ಮೂಲ ರೂಪ ಕ್ರಿಯಾ ಪ್ರಕೃತಿ, ಅದಕ್ಕೆ ಇನ್ನೊಂದು ಹೆಸರು ಏನಪ್ಪ? ಧಾತು ಅಂತೇಳಿ ಕರಿತೇವೆ. ಒಂದು ಉದಾಹರಣೆ ಹೇಳಿ ಸರ್ ನಮಗೆ. ಇಲ್ಲಿ ನೋಡಿ ಸ್ನೇಹಿತರೆ, ಮನೆಯಲ್ಲಿ ಅನ್ನೋದು ಒಂದು ಸಂಪೂರ್ಣ ನಾಮಪದ. ಮನೆಯಲ್ಲಿ ಅನ್ನುವುದು ಸಂಪೂರ್ಣ ನಾಮಪದವಾಗಿದೆ. ಇದರಲ್ಲಿ ನಾಮಪದ ಮತ್ತು ನಾಮ ಪ್ರಕೃತಿಯನ್ನ ಮತ್ತು ಪ್ರತ್ಯಯವನ್ನ ಎರಡೂ ಬಿಡಿಸಿ ಬರೆದಾಗ ಒಂದು ನಾಮಪದ ಸಿಗ್ತದೆ ನಮಗೆ. ಒಂದು ನಾಮಪದ ಆಗಬೇಕು ಅಂದ್ರೆ ಅಲ್ಲೊಂದು ನಾಮಪದದ ಮೂಲ ರೂಪ ಇರಬೇಕು, ಅದಕ್ಕೊಂದು ವಿಭಕ್ತಿ ಪ್ರತ್ಯಯ ಸೇರ್ಕೊಂಡಿರ್ಬೇಕು. ಇವೆರಡೂ ಸೇರ್ಕೊಂಡಾಗ ನಮ್ಗೇನ್ ಸಿಗ್ತದ? ಒಂದು ಸಂಪೂರ್ಣ ನಾಮಪದ ಸಿಗ್ತದ. ಒಂದು ಸಂಪೂರ್ಣ ನಾಮಪದ ಸಿಗ್ತದ. ಒಂದು ಉದಾಹರಣೆ ಹೇಳಿ ಸರ್ ನಮಗೆ. ಮನೆ ಎನ್ನುವ ನಾಮ ಪ್ರಕೃತಿಗೆ ಅಲ್ಲಿ ಎನ್ನುವ ವಿಭಕ್ತಿ ಪ್ರತ್ಯಯ ಹಾಕಿದಾಗ ಮನೆಯಲ್ಲಿ ಎನ್ನುವ ಒಂದು ಸಂಪೂರ್ಣ ನಾಮಪದ ನಮಗೆ ದೊರಕಿತು. ಹಾಗಾಗಿ ಇವು ವಸ್ತುವಿನ ಹೆಸರು ಹೇಳ್ತಾವ, ವ್ಯಕ್ತಿಗಳ ಹೆಸರು ಹೇಳ್ತಾವ, ಪ್ರಾಣಿ, ಸ್ಥಳ, ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ, ಎಲ್ಲವುಗಳನ್ನು ನಾವು ನಾಮಪದದ ಭಾಗಗಳು ಅಥವಾ ನಾಮಪದಗಳೇ ಅಂತ ಹೇಳಿ ಕರಿತೇವೆ. ನಾಮಪದದಲ್ಲಿ ಬರುವಂತಹ ವಿಧಗಳು ಯಾವುವು ಸರ್? ಬನ್ನಿ, ಇವುಗಳ ಕುರಿತಂತೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸಾಕಷ್ಟು ಗುಂಪುಗಳನ್ನಾಗಿ ಮಾಡಿದ್ದೇವೆ. ಇಲ್ಲಿ ಸ್ಥೂಲವಾಗಿ 9 ವಿಧಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಮೊದಲನೇದಾಗಿ ವಸ್ತುವಾಚಕ, ಇದಕ್ಕೆ ಇನ್ನೊಂದು ಹೆಸರಿದೆ ನಾಮವಾಚಕ. 2 ಗುಣವಾಚಕ, 3 ಸಂಖ್ಯಾವಾಚಕ, 4 ಸಂಖ್ಯೇಯ ವಾಚಕ, 5 ಭಾವನಾಮ, ಅದೇ ರೀತಿಯಾಗಿ 6 ಪರಿಮಾಣವಾಚಕ, ನಂತರ 7 ಪ್ರಕಾರವಾಚಕ, 8 ದಿಗ್ವಾಚಕಗಳು, 9 ಸರ್ವನಾಮಗಳು. ಇಷ್ಟು ನಾಮಪದದ ವಿಧಗಳನ್ನು ನಾವು ಕಾಣ್ತೇವೆ. ನಾವೀಗ ಒಂದೊಂದೇ ನಾಮಪದದ ವಿಧದ ಕುರಿತಂತೆ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ವಸ್ತುವಾಚಕ. ನಿಮ್ಗೆ ಗೊತ್ತಿದೆ, ವಸ್ತುವಾಚಕ ಅಂದ್ರೆ ಬೇರೆ ಏನು ಅಲ್ಲ, ವಸ್ತುಗಳ ಹೆಸರನ್ನ ಹೇಳುವ ಶಬ್ದಗಳೇ ವಸ್ತುವಾಚಕಗಳಾಗಿರ್ತವೆ. ಇಲ್ಲಿ ಉದಾಹರಣೆಗೆ ನಾವು 2 ಕ್ಯಾಟಗರಿ ಮಾಡ್ಕೊಳ್ತೇವೆ. ಒಂದು ಚೇತನ ಇರುವಂತಹ ಆಕ್ಟಿವ್ನೆಸ್, ಚೇತನ ಇರುವಂತಹ, ಚೇತನ ಇಲ್ಲದೆ ಇರುವಂತಹ ವಸ್ತುಗಳು. ವಸ್ತುವಾಚಕಗಳು ಅಂದ್ರೆ ಬೇರೆ ಏನು ಅಲ್ಲ, ವಸ್ತುಗಳ ಹೆಸರನ್ನ ಹೇಳುವ ಪದಗಳೇ ಆಗಿರ್ತವೆ. ಇವುಗಳನ್ನ ಸ್ಥೂಲವಾಗಿ 2 ವಿಭಾಗಗಳನ್ನು ಮಾಡ್ಕೊಳ್ತೇವೆ ನಾವು. ಒಂದು ಚೇತನ ಮತ್ತು ಅಚೇತನ ಅಥವಾ ಚೇತನವಿಲ್ಲದಿರುವ ವಸ್ತುಗಳು. ಇವುಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಆ ವಾಚಕಗಳನ್ನ ರೂಢ, ಅಂಕಿತ, ಅನ್ವರ್ತಕ ಅಂತೇಳಿ 3 ವಿಧಗಳಲ್ಲಿ ಅಭ್ಯಾಸ ಮಾಡ್ತೇವೆ. ನಿಮ್ಮ ಪರೀಕ್ಷೆಯಲ್ಲಿ ಕೇಳಿದಾಗ ವಸ್ತುವಾಚಕಗಳಲ್ಲಿ ಎಷ್ಟು ವಿಧಗಳು ವಿಂಗಡಿಸಿ ಅಥವಾ ಬರೀರಿ, ಉದಾಹರಣೀಕರಿಸಿ ಅಂತ ಕೇಳಿದಾಗ ಡಿಸ್ಕ್ರಿಪ್ಟಿವ್ ಮೆಥಡ್ನಲ್ಲಿ
ರೂಢ, ಅಂಕಿತ, ಅನ್ವರ್ತಕ ಅಂತ ಹೇಳಿ ಬರಿಬೇಕಾಗ್ತದೆ. ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳಿದ್ರೆ ಏನ್ ಕೇಳ್ಬೋದು? ರೂಢಕ್ಕೆ ಉದಾಹರಣೆ ಯಾವುದು, ಅಂಕಿತಕ್ಕೆ ಉದಾಹರಣೆ ಯಾವುದು, ಅನ್ವರ್ತಕ ನಾಮದ ಅರ್ಥ ಏನು? ಈ ರೀತಿಯಾಗಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳುವ ಸಂಭವ ಇರ್ತದೆ. ಈಗ ನೀವು ಹೇಳಿದ್ರಲ್ಲ ಸರ್ ಚೇತನ ಅಚೇತನ, ಹಾಗಾದ್ರೆ ಏನು ಸ್ವಲ್ಪ ವಿವರಣೆ ಮಾಡ್ತೀರಿ? ಚೇತನ ಅಂದ್ರೆ ಬೇರೆ ಏನು ಅಲ್ಲ, ಜೀವ ಕಳೆ ಇರುವಂತಹದ್ದು. ಮಾನವ, ಹುಡುಗಿ, ಗೌರಿ, ಮಹೇಶ, ಅಜ್ಜ, ನಾಯಿ, ಬೆಕ್ಕು, ಆನೆ, ನೋಡಿ ಈ ಎಲ್ಲ ವಸ್ತುಗಳಿಗೆ ಅಥವಾ ಈ ಎಲ್ಲ ನಾಮಪದದ ವಿಧಗಳಲ್ಲಿ ನಾವು ಚೇತನವನ್ನ ಕಾಣ್ತೇವೆ. ಚೇತನ ಇದೆ, ಹೌದಾ? ಇನ್ನೊಂದು ಚೇತನ ಇಲ್ಲದೆ ಇರುವಂಥದ್ದು ಮಣ್ಣು, ನೋಡಿ ಜಡ. ಗಿಡ ನೋಡಿ ಚೇತನ ಇಲ್ಲ. ಭೂಮಿ, ಜಲ, ಎಲೆ, ಹೂವು, ಹಣ್ಣು, ಕಾಯಿ, ಬೆಟ್ಟ, ಕಾಡು, ಶಾಲೆ, ಮಠ, ಮನೆ, ಪುಸ್ತಕ, ಈ ಈ ವಸ್ತುಗಳಿಗೆ ನಾವು ಚೇತನವನ್ನ ನೋಡುವುದಿಲ್ಲ. ಅದರಿಂದ ಇವುಗಳನ್ನು ಅಚೇತನ ಅಥವಾ ಚೇತನ ಇಲ್ಲದಿರುವ ವಸ್ತುಗಳು ಅಂತೇಳಿ ಗುರುತಿಸ್ತೇವೆ. ಈಗ ಆ ವಸ್ತುವಾಚಕಗಳಲ್ಲಿ ಬರುವಂತಹ 3 ಬಗೆಗಳನ್ನ ಕುರಿತು ಅಭ್ಯಾಸ ಮಾಡ್ತಾ ಹೋಗೋಣಂತ. ಮೊದಲಿಗೆ ರೂಢನಾಮ. ಯಾವುದು? ರೂಢನಾಮ. ರೂಢನಾಮ ಅಂದ್ರೆ ಏನು? ರೂಢನಾಮ ಅಂದ್ರೆ ಬೇರೆ ಏನು ಅಲ್ಲ, ರೂಢಿಯಿಂದ ಬಂದಿರುವ ಸಾಮಾನ್ಯ ವಾಚಕಗಳನ್ನೇ ನಾವು ರೂಢನಾಮಗಳು ಅಂತ ಹೇಳಿ ಕರಿತೇವೆ. ಅಯ್ಯೋ, ರೂಢಿಯಿಂದ ಬಂದಿರುವವ ಹೇಗೆ ಹೇಳ್ತೀರಿ ಸರ್ ನೀವು? ಸ್ನೇಹಿತರೆ, ಈ ಪದಗಳಿಗೆ ಈಗ ನಾವೇನ್ ಕರಿತಾ ಇದೀವಲ್ಲ, ಇದೇ ರೀತಿಯಾಗಿ ಈ ಹಿಂದೆಯೂ ಕರಿತಾ ಇದ್ರು. ಈ ಹಿಂದೆನೆ ಮೊದಲು ಕರಿತಾ ಇದ್ರು, ಅದನ್ನ ರೂಢಿಯಿಂದ ನಾವು ಹಂಗೆ ತಗೊಂಡ್ ಬಂದಿದ್ದೇವೆ. ಅರ್ಥ ಆಯ್ತಾ? ಅಂದ್ರೆ ರೂಢಿಯಿಂದ ಬಂದಿರುವ ಪದಗಳಿಗೆ ನಾವು ರೂಢನಾಮಗಳು ಅಂತೇಳಿ ಕರೀತೇವೆ. ಉದಾಹರಣೆ ಸಮೇತ ಹೇಳೋದಾದ್ರೆ ನದಿ ಅಂತ ಇದೆ. ನದಿ, ಈ ಹಿಂದೆ ನದಿಗೆ ಏನಂತಿದ್ರು? ನದಿನೇ ಅಂತಿದ್ರು. ಈಗ್ಲೂ ನಾವು ಏನಂತಿದ್ವಿ? ನದಿನೇ ಅಂತ ಕರಿತಾ ಇದೀವಿ. ನದಿನೇ ಅಂತ ಕರಿತಿದ್ವಿ. ನಾವು ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ಅಲ್ಲೇನಾದ್ರೂ ಇಂಥದ್ದೇ ನದಿ ಅಂತ ಹೇಳ್ತಾ ಇಲ್ಲ, ನದಿ. ಅರ್ಥ ಆಯ್ತಾ? ನಾವು ಪ್ರಾಪರ್ ಆಗಿ ಹೇಳ್ತಾ ಇಲ್ಲ, ನಾವು ಜನರಲ್ ಆಗಿ ಮಾತಾಡ್ತಿದ್ವಿ. ನದಿಯಪ್ಪ, ಎಲ್ಲಿ ಸ್ನಾನ ಮಾಡಿದ್ಯೋ? ನದಿಯಲ್ಲಿ ಸ್ನಾನ ಮಾಡಿದೆ. ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿದೆ ಅಂತ ಹೇಳಿಲ್ಲ ಅವನು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದೆ ಅಂತ ಹೇಳಿಲ್ಲ. ಗಂಗಾ ನದಿ, ಕಾವೇರಿ ನದಿ, ಅದನ್ನ ನಿರ್ದಿಷ್ಟವಾಗಿ ಹೇಳ್ತಾ ಇದ್ರೆ ಅದನ್ನ ಅಂಕಿತ ನಾಮಕ್ಕೆ ನಾವು ಹೇಳ್ತಾ ಇದ್ವು. ಯಾಕಂದ್ರೆ ಗಂಗೆ ಅನ್ನೋದು ನಾವು ಒಂದು ನದಿಗೆ ಇಟ್ಟಂತ ಹೆಸರು ಅದು. ನಾವು ಅದನ್ನ ಕರೀಲಿಕ್ಕೆ ಬೇಕಾಗಿ ವ್ಯವಹಾರದ ಉದ್ದೇಶಕ್ಕಾಗಿ ಮಾಡ್ಕೊಂಡಿರುವಂತಹ, ಸಂವಹನ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಹೆಸರು, ಅದನ್ನು ನಾವು ಅಂಕಿತ ಅಂತೀವಿ. ಆದ್ರೆ ನದಿ ಸಾಮಾನ್ಯ ವಾಚಕ. ನೋಡಿ, ಇಲ್ಲೇನಾಗಿದೆ? ರೂಢಿಯಿಂದ ಬಂದಿರುವ ಪದ. ಅವತ್ತು ಏನಂತ ಕರಿತಿದ್ರು? ನದಿಗೆ ನದಿ ಅಂತಿದ್ರು, ಕಾಡಿಗೆ ಕಾಡು. ಇವತ್ತೇನಾದ್ರು ಬೇರೆ ಅಂತಿದ್ವ? ಇಲ್ಲ ಸರ್. ಪರ್ವತ, ಮನುಷ್ಯ, ಹೆಂಗಸು, ಹುಡುಗ, ನಗರ, ದೇಶ, ಇಲ್ಲಿ ಬಂದಿರುವ ಎಲ್ಲ ಪದಗಳನ್ನ ನೀವು ಸೂಕ್ಷ್ಮವಾಗಿ ನೋಡ್ತಾ ಹೋಗಿ. ಈ ಪದಗಳಲ್ಲಿ ಏನು ವ್ಯತ್ಯಾಸ ಇಲ್ಲ. ಈ ಪದಗಳಿಗೆ ಅಥವಾ ಈ ಒಂದು ವಸ್ತುಗಳಿಗೆ, ಸನ್ನಿವೇಶಗಳಿಗೆ ಈ ಹಿಂದೆ ಏನ್ ಕರಿತಾ ಇದ್ರಲ್ಲ, ಇವತ್ತು ನಾವು ಅದನ್ನೇ ಕರಿತಾ ಇದ್ದೀವಿ. ಅಂದ್ರೆ ಅವುಗಳನ್ನ ನಾವು ರೂಢನಾಮ. ರೂಢನಾಮ ಅಂದ್ರೆ ಬೇರೆ ಏನು ಅಲ್ಲ, ರೂಢಿಯಿಂದ ಬಂದಿರುವ ಸಾಮಾನ್ಯ ವಾಚಕಗಳು ರೂಢನಾಮಗಳಾಗಿರ್ತವೆ. ಇನ್ನೊಂದು ಕಲಿಯೋಣ. 2ನೇ ವಿಧ ಅಂಕಿತ. ನಿಮ್ಗೆ ಗೊತ್ತಿರ್ತದ, ಅಂಕಿತ ನಾಮ ಅಂದ್ರೆ ಇಟ್ಟಂತ ಹೆಸರುಗಳು. ಯಾವ್ದಕ್ಕೆ? ನಾನು ಯಾರೋ ಒಬ್ಬರನ್ನ ಗುರುತಿಸ್ಬೇಕಾಗಿತ್ತು, ಯಾರೋ ಒಬ್ಬರನ್ನ ಕರಿಬೇಕಾಗಿತ್ತು, ಯಾರೋ ಜೊತೆನೂ ಮಾತಾಡ್ಬೇಕಾಗಿತ್ತು, ಯಾವುದನ್ನು ತೋರಿಸ್ಬೇಕಾಗಿತ್ತು. ನೋಡಿ, ಈಗ ನಿರ್ದಿಷ್ಟಪಡಿಸ್ಲಿಕ್ಕಾಗಿ, ಸಂವಹನ ಮಾಡುವ ಉದ್ದೇಶಕ್ಕಾಗಿ, ವ್ಯವಹಾರದ ಉಪಯೋಗಕ್ಕಾಗಿ ನಾವೇ ಇಟ್ಟುಕೊಂಡಿರುವ ಹೆಸರುಗಳು ಅಥವಾ ನಾವೇ ಇಟ್ಟಿರುವಂತಹ ಹೆಸರುಗಳಿಗೆ ಅಂಕಿತ ನಾಮಗಳು ಅಂತೇಳಿ ಕರಿತೇವೆ. ಅಂಕಿತ ನಾಮ ಅಂದ್ರೆ ಏನಪ್ಪಾ? ವ್ಯವಹಾರದ ಉಪಯೋಗದ ದೃಷ್ಟಿಯಿಂದ ನಾವೇ ಇಟ್ಟುಕೊಂಡಿರುವ ಅಥವಾ ಇಟ್ಟಿರುವ ಹೆಸರುಗಳಿಗೆ ಅಂಕಿತ ನಾಮಗಳು ಅಂತೇಳಿ ಕರಿತೇವೆ. ಅಂಕಿತ ನಾಮ ಅಂದ್ರೆ ಏನಪ್ಪಾ? ವ್ಯವಹಾರದ ದೃಷ್ಟಿಯಿಂದ ನಾವೇ ಇಟ್ಟುಕೊಂಡಿರುವ ಹೆಸರುಗಳಿಗೆ ಅಂಕಿತ. ನೋಡಿ, ಇಲ್ಲಿ ಗಂಗಾ ಅಂತಿದ್ದಾಳೆ. ಗಂಗಾ ನದಿನೋ ವ್ಯಕ್ತಿಯ ಹೆಸರು. ನದಿ ಆಗಿದ್ರು ನಾವು ಆ ನದಿಯನ್ನ ಗುರುತಿಸ್ಲಿಕ್ಕಾಗಿ ಏನ್ ಮಾಡ್ತಾ ಇದೀವಿ? ವ್ಯವಹಾರದ ಉಪಯೋಗಕ್ಕಾಗಿ ಒಂದು ಹೆಸರನ್ನ ಕೊಟ್ಟಿದ್ದೇವೆ. ಗಂಗಾ ಅಂತ ನಾವು ಕೊಟ್ಟಿದ್ದೇವೆ. ಆದ್ರೆ ನದಿ, ಅದು ನದಿಯಾಗಿದ್ರೆ ರೂಢಿಯಿಂದ ಬಂದ ಪದ. ಗಂಗಾ ನದಿ ಅಂದ್ರೆ ಅದು ಅಂಕಿತ ನಾಮ. ಯಾಕಂದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೀವಿ ನಾವು, ನಾವೇ ಹೇಳ್ತಾ ಇದ್ದೀವಿ. ಗೋದಾವರಿ ನಾವಿಟ್ಟಂತ ಹೆಸರು. ಗೋಮತಿ, ಕಾವೇರಿ, ಹಿಮಾಲಯ, ಸಹ್ಯಾದ್ರಿ, ಶಂಕರ, ರಂಗ, ಸಲೀಮ, ರಿಚರ್ಡ್, ಭೀಮ, ಪಾಥಿಮ, ರೀಟಾ, ಸಾವಿತ್ರಿ, ಧಾರವಾಡ, ಭಾರತ, ಕರ್ನಾಟಕ, ಆಲ, ಬೇವು, ಮಾವು ಇತ್ಯಾದಿ ಪದಗಳೆಲ್ಲವೂ ಅಂಕಿತ ನಾಮಗಳಾಗ್ತವೆ. ಸರ್, ಹೀಗೂ ಹೇಳ್ಬೋದಲ್ಲ ನೀವು, ಇದನ್ನ ಅಂಕಿತ ನಾಮ ಇದನ್ನ ರೂಢಿಗೆ ಕನ್ವರ್ಟ್ ಮಾಡಿ. ರೂಢಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗ್ಬೋದು? ಏನಾಗ್ಬೋದಪ್ಪ? ಗೋಮತಿ ಅಂತ ಇದೆ ಇಲ್ಲಿ. ಅದೇ ರೀತಿಯಾಗಿ ಕಾವೇರಿ ಅಂತ ಇದೆ ಇಲ್ಲಿ. ಏನಾಗ್ತದೆ? ಇದೆಲ್ಲ ಸೇರಿದ್ರೆ ನದಿ ಆಗ್ತದೆ ಸರ್. ನದಿ. ನದಿ ಅಂದ್ರೆ ರೂಢಿಯಿಂದ ಬಂದಿರುವ ಪದ. ಗಂಗಾ ನದಿ, ಕಾವೇರಿ ನದಿ, ಗೋಮತಿ ನದಿ. ನಿರ್ದಿಷ್ಟವಾಗಿ ಈ ನದಿಯನ್ನ ಗುರುತಿಸ್ಲಿಕ್ಕೆ ನಾವು ಒಂದು ಹೆಸರು ಕೊಟ್ನ ಅಂದ್ರೆ
ಅದು ಅಂಕಿತ ನಾಮ ಆಗ್ತದ. ಪರ್ವತ ಅನ್ನೋದು ರೂಢನಾಮ. ಪರ್ವತ ಅನ್ನೋದೇನಪ್ಪ ರೂಢನಾಮ. ಆದ್ರೆ ಹಿಮಾಲಯ ಪರ್ವತ ಅನ್ನೋದೇನು ಅಂಕಿತ ನಾಮವಾಗ್ತದೆ. ಪರ್ವತಕ್ಕೆ ಈ ಹಿಂದೆಯೂ ಪರ್ವತ ಅಂತಿದ್ರು, ಈಗಲೂ ಕೂಡ ಪರ್ವತ ಅಂತೀವಿ, ರೂಢಿಯಿಂದ ಬಂದಿದೆ. ಹಿಮಾಲಯಕ್ಕೆ ಸರಿ ಈ ಹಿಂದೆ ಬೇರೆ ಏನಾದ್ರು ಹೇಳ್ತಿರಬಹುದು, ನಾವು ಮಧ್ಯದಲ್ಲಿ ಮಾಡ್ಕೊಂಡಿರ್ಬಹುದು, ಅಥವಾ ಮುಂದಿನವ್ರು ಬೇರೆ ಕರಿಬಹುದು. ಈ ಹಿಮಾಲಯ ಕರಿಗೋಯ್ತು ಅಂದ್ರೆ ಅದಕ್ಕೆ ಇನ್ನೊಂದು ರೀತಿ ಹೆಸರನ್ನು ಕೊಡ್ಬೋದು, ಅಥವಾ ಹಿಮಾಲಯದಲ್ಲಿ ಇನ್ನೊಂದೇನಾದ್ರೂ ಕೆಲಸ ಕಾರ್ಯಗಳು ನಡೆದ್ರೆ, ಆಧ್ಯಾತ್ಮಿಕ ಕಾರ್ಯಚಟುವಟಿಕೆಗಳು ನಡೆದ್ರೆ ಆ ಕಾರ್ಯಚಟುವಟಿಕೆಗಳ ಅನುಗುಣವಾಗಿ ನಾನು ಆ ಪರ್ವತಕ್ಕೆ ಇನ್ನೊಂದು ಹೆಸರನ್ನು ಕೊಡ್ಬೋದು. ಅರ್ಥ ಆಯ್ತಾ? ಸಹ್ಯಾದ್ರಿ ಬೆಟ್ಟ ಬೆಟ್ಟ ಅನ್ನೋದು ನೀವೇನ್ ಹೇಳ್ತೀರಿ, ರೂಢಿಯಿಂದ ಬಂದಿರುವ ಪದ ಅಂತ ಹೇಳ್ತೀರಿ. ಸಹ್ಯಾದ್ರಿ ಬೆಟ್ಟ ಅಂದಾಗ ಅಂಕಿತ ನಾಮ, ನೀವೊಂದು ಹೆಸರು ಕೊಟ್ಟಿದ್ದೀರಿ ಅಲ್ಲಿ. ಅರ್ಥ ಆಯ್ತಾ? ವ್ಯಕ್ತಿ ಅನ್ನೋದು ರೂಢಿಯಿಂದ ಬಂದಿರುವ ಪದ ಆಗಿರಬಹುದು, ಆದ್ರೆ ಆ ವ್ಯಕ್ತಿಯನ್ನ ನೀವು ಇಂಥವನು ಅಂತ ಗುರುತಿಸುವುದು ಶಂಕರ. ಯಾವ ವ್ಯಕ್ತಿ? ಶಂಕರ ಸರ್. ಶಂಕರ ಅನ್ನೋದು ಅಂಕಿತ ನಾಮ ಆಗ್ತದ. ಅದೇ ರೀತಿ ನೋಡಿ, ವ್ಯಕ್ತಿಗಳ ಹೆಸರು ಸಲೀಮಾ, ರಿಚರ್ಡ್, ಭೀಮಾ, ಫಾತಿಮಾ, ರೀಟಾ, ಸಾವಿತ್ರಿ ಇವೆಲ್ಲವೂ ಕೂಡ ಅಂಕಿತ ನಾಮ. ಧಾರವಾಡ ಅಂತಿದೆ, ಅದೇ ಒಂದು ವೇಳೆ ಇಲ್ಲಿ ನಗರ ಅಂತಿದ್ರೆ ನಗರ, ಊರು ಈ ರೀತಿ ಇದ್ರೆ ನೀವು ಅದನ್ನ ಏನಂತ ಹೇಳ್ಬೋದು, ನಗರಕ್ಕೆ ಈ ಹಿಂದೆ ನಗರ ಅಂತಾನೆ ಕರೀತಾರೆ, ಈಗಲೂ ಕೂಡ ನಗರ ಅಂತಾನೆ ಕರೀತಾರೆ. ಅರ್ಥ ಆಯ್ತಾ? ನಗರ ಅನ್ನೋದು, ಊರು ಅನ್ನೋದು ರೂಢಿಯಿಂದ ಬಂದ ಪದ. ಆದ್ರೆ ಧಾರವಾಡ ನಗರ ಅಂದ್ರೆ ನಮ್ಮ ಊರು ಚತ್ತರ ಊರು, ನಮ್ಮ ಊರು ನಾಗಲಾಪುರ, ನಮ್ಮ ಊರು ಧಾರವಾಡ ಊರು ಅಂದ್ರೆ ನೀವೇನ್ ಹೇಳ್ಬೇಕು? ಅಂಕಿತ ನಾಮ ಅಂತ ಹೇಳ್ತೀರಿ. ಅದೇ ರೀತಿಯಾಗಿ ನೋಡಿ, ದೇಶ ಅಂದ್ರೆ ರೂಢಿಯಿಂದ ಬಂದ ಪದ. ಭಾರತ ದೇಶ ಅಂದ್ರೆ ಅಂಕಿತ ನಾಮ. ರಾಜ್ಯ ರೂಢಿಯಿಂದ ಬಂದ. ಕರ್ನಾಟಕ ರಾಜ್ಯ ಅಂಕಿತ ನಾಮ. ಮರ ರೂಢಿಯಿಂದ ಬಂದ. ಆಲದ ಮರ, ಬೇವಿನ ಮರ, ಮಾವಿನ ಮರ ಅಂದ್ರೆ ಅಂಕಿತ ನಾಮಗಳಿಗೆ ಉದಾಹರಣೆ ಆಗ್ತವೆ. ಇನ್ನೊಂದು ವಸ್ತುವಾಚಕಗಳಲ್ಲಿ ಮೂರನೇದು ನಾಮವಾಚಕ ಅಥವಾ ವಸ್ತುವಾಚಕ ಎರಡು ಕೂಡ ಹೆಸರಿನಿಂದ ಕರಿತೇವೆ ನಾವು. ಅದರಲ್ಲಿ ಮೂರನೇ ವಿಧ ಅನ್ವರ್ತಕ ನಾಮ. ನಿಮ್ಗೆ ಗೊತ್ತಿರ್ತದ, ಪ್ರಾಥಮಿಕ ಶಾಲೆಯಲ್ಲಿ ಕಲ್ತಿದ್ದೀರಿ ನೀವು. ಅನ್ವರ್ತಕ ನಾಮ ಪದಗಳಂದ್ರೆ ಏನು? ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂತ ಹೆಸರುಗಳಿಗೆ ನಾವೇನಂತ ಕರಿತೀವಪ್ಪ? ಅನ್ವರ್ತಕ ನಾಮ ಪದಗಳು ಅಂತ ಹೇಳಿ ಕರೀತೇವೆ. ಒಂದಿಷ್ಟು ಉದಾಹರಣೆಗಳ ಮೂಲಕ ಹೇಳಿ. ವ್ಯಕ್ತಿ ಕುಂಟ್ತಾ ಇದ್ದಾನೆ ನೋಡಿ, ಅದು ಅವನ ಅರ್ಥಕ್ಕೆ ಅನುಗುಣವಾಗಿ, ಸ್ವಭಾವಕ್ಕೆ ಅನುಗುಣವಾಗಿ, ಸ್ವಭಾವ ಅಂತ ಕರೆಯೋಣ, ಅರ್ಥ ಅಥವಾ ಸ್ವಭಾವಕ್ಕೆ ಅನುಗುಣವಾಗಿ ಹೇಳುವರ ಕೆಲಸ ಏನು? ಹೇಳುವಂಥದ್ದು. ಮನೆತನದ ಹೆಸರನ್ನು, ಆ ಮನೆತನದ ಜಾಡನ್ನು ಅಥವಾ ಹೇಳಿಕೆಗಳನ್ನು, ದೇವಸ್ಥಾನದಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡೆಲ್ಲ ಹೇಳಿಕೆಗಳನ್ನು ಹೇಳ್ತಿರ್ತಾರೆ, ಹೇಳುವರು ಅಂತ ಹೇಳಿ ಕರೀತೇವೆ. ಅಥವಾ ಊರಿಗೆ ತಲುಪಿ ಅವರ ಮನೆತನದ ಇತಿಹಾಸವನ್ನ, ಅಲ್ಲಿ ಬಂದಿರುವಂತಹ ಸಂಪೂರ್ಣ ಮನೆತನದ ಅದಕ್ಕೇನಂತ ಹೇಳೋದಪ್ಪ, ಬಳ್ಳಿಗಳನ್ನ ಹೇಳ್ತಾ ಇದ್ರೆ ಅದನ್ನ ಹೇಳವರು ಅಂತ ಹೇಳಿ ಕರಿತೇವೆ. ಕಿವಿ ಕೇಳಲಿಲ್ಲ, ವ್ಯಕ್ತಿಗೆ ಕಿವಿ ಕೇಳಲಿಲ್ಲ ಸರ್, ಕಿವುಡ. ಸ್ವಭಾವಕ್ಕೆ ಅನುಗುಣವಾಗಿ ಕರಿತಾ ಇದ್ದೇವೆ. ವಿಜ್ಞಾನಿ, ಅವನ ಸ್ವಭಾವ ಸಂಶೋಧನೆ ಮಾಡ್ತಾನೆ ಸರ್, ಅದರಿಂದ ಅವನಿಗೆ ವಿಜ್ಞಾನಿ, ಸಂಶೋಧಕ ಅಂತ ಹೇಳಿ ಕರೆದೆವು. ವ್ಯಾಪಾರ ವಹಿವಾಟು ಮಾಡ್ತಾನೆ ಸರ್, ಅದು ಅವನ ಸ್ವಭಾವ, ಆದ್ರಿಂದ ನಾವು ಅವನಿಗೆ ವ್ಯಾಪಾರಿ ಅಂತ ಕರೆದೆವು. ಸರ್ ತುಂಬಾ ತಿಳ್ಕೊಂಡಿದ್ದಾನೆ ಸರ್, ತುಂಬಾ ಜ್ಞಾನಿ ಇದ್ದಾನೆ, ಜ್ಞಾನಿ, ವಿದ್ವಾಂಸ, ಪಂಡಿತ. ಸ್ವಭಾವಕ್ಕೆ ಅನುಗುಣವಾಗಿ ಕರಿತಾ ಇದೀವಿ, ಅರ್ಥಕ್ಕೆ ಅನುಗುಣವಾಗಿ ಕರಿತಾ ಇದ್ದೀವಿ. ಅದರಿಂದ ನೋಡಿ ಸರ್, ನಿಮ್ಮ ಹಾಗೆ ಬೋಧನೆ ಮಾಡ್ತಾನೆ ಸರ್, ಅವನು ಯಾವಾಗ್ಲೂ ಬೋಧಕ, ಶಿಕ್ಷಕ. ಬರೀ ರೋಗದಿಂದ ಬಳಲ್ತಾ ಇದ್ದಾನೆ, ರೋಗಿ. ಅಯ್ಯೋ, ರೋಗಿಗಳಿಗೆ ಶುಶ್ರೂಷೆಯನ್ನ ಮಾಡ್ತಾನೆ ಸರ್ ಅವನು, ವೈದ್ಯ. ಯೋಗ ಜ್ಞಾನ ಪಡ್ಕೊಂಡಿದ್ದಾನೆ ಸರ್, ತ್ಯಾಗಿ ಆಗಿದ್ದಾನೆ, ಭೋಗಿ ಆಗಿದ್ದಾನೆ, ಯೋಗಿ ಆಗಿದ್ದಾನೆ. ಇವರೆಲ್ಲ ಅನ್ವರ್ತಕ ನಾಮಗಳು. ಯಾಕೆ? ಅವರ ಸ್ವಭಾವಕ್ಕೆ ಅನುಗುಣವಾಗಿ ನಾವು ಅವುಗಳನ್ನ ಕರಿತಾ ಇದ್ದೇವೆ. ಅರ್ಥ ಆಯ್ತಾ? ಅರ್ಥಕ್ಕೆ ಅನುಗುಣವಾದ ಪದಗಳಿಗೆ ಅನ್ವರ್ತಕ ನಾಮಗಳು, ರೂಢಿಯಿಂದ ಪದ ಬಂದಿದ್ರೆ ರೂಢನಾಮ, ವ್ಯವಹಾರದ ಉದ್ದೇಶಕ್ಕಾಗಿ ಸಂವಹನ ಮಾಡ್ಲಿಕ್ಕಾಗಿ ನಾವೇ ಇಟ್ಟುಕೊಂಡಿರುವ ಹೆಸರುಗಳಾಗಿದ್ರೆ ಅಂಕಿತ ನಾಮ ಅಂತೇಳಿ ಕರಿತೇವೆ. ಎಲ್ಲಿ ನೋಡಿದೆವು ಅದನ್ನ? ಒಂದು ಗುಣವಾಚಕ, ಒಂದು ವಸ್ತುವಾಚಕದಲ್ಲಿ ನೋಡಿದೆವು. ಎಷ್ಟು ವಿಧಗಳನ್ನ? 3 ವಿಧಗಳು ಸರ್, 3 ವಿಧಗಳನ್ನ ನೋಡಿದೆವು ವಸ್ತುವಾಚಕದಲ್ಲಿ. ವಸ್ತುವಾಚಕ. ಈಗ ನಾಮಪದದ ಇನ್ನೊಂದು ವಿಧ, ಎರಡನೆಯ ವಿಧ ಯಾವುದು? ಗುಣ. ಗುಣವಾಚಕ ಅಂದ್ರೇನು? ಗುಣವಾಚಕ ಅಂದ್ರೆ ಬೇರೆ ಏನು ಅಲ್ಲ, ಯಾವ ವಸ್ತುವಿನ ಗುಣ, ರೀತಿ, ಸ್ವಭಾವಗಳನ್ನ ಹೇಳ್ತಾವಲ್ಲ ಪದಗಳು ಅಥವಾ ವಿಶೇಷಣಗಳು, ಅವುಗಳನ್ನೇ ನಾವು ಗುಣವಾಚಕಗಳು ಅಂತ ಹೇಳಿ ಕರೀತೇವೆ. ಸರ್ ಒಂದೆರಡು ಉದಾಹರಣೆ ಹೇಳಿ ಸರ್ ನಮ್ಗೆ. ಇಲ್ಲಿ ನೋಡಿ, ಮರ ತುಂಬಾ ದೊಡ್ಡದಿದೆಯಪ್ಪ, ಆ ಮರದ ವಿಶೇಷತೆ ಅದು ದೊಡ್ಡ ಮರ. ಹುಡುಗಿ ಕಿರಿದಿದ್ದಾಳೆ, ನೋಡ್ಲಿಕ್ಕೆ ಚಿಕ್ಕವಳಿದ್ದಾಳೆ, ಅವಳು ಗುಣ ಅದು, ಅವಳು ರೀತಿ ಅದು, ಕಿರಿದಿದ್ದಾಳೆ, ಕಿರಿದು ಮರ, ಕಿರಿದು ಬಳ್ಳಿ, ಕಿರಿ ಹುಡುಗಿ, ಚಿಕ್ಕ ಹುಡುಗಿ. ಹಳೆಯ ಮನೆ, ಕೆಟ್ಟ ಸಂದರ್ಭಗಳು, ಕೆಟ್ಟದು, ಬಿಳಿದಾದ ಕೊಡೆ ನೋಡಿ, ಬಿಳಿದು,
ಹಿರಿದಾದ ಕೊಡೆ, ಹಿರಿದು ಕೊಡೆ, ಹಿರಿದು ಗೋಡೆ, ಹಿರಿದು ಮರ, ಹೆಮ್ಮರ. ನೋಡಿ, ಒಂದು ವಸ್ತುವಿನ ಅಥವಾ ಒಂದು ನಾಮಪದದ ಗುಣ, ರೀತಿ, ಸ್ವಭಾವವನ್ನ ಅದು ಇಂಡಿಕೇಟ್ ಮಾಡ್ತಿದ್ದಂದ್ರೆ ಆ ಪದವನ್ನ ನಾವೇನ್ ಕರಿತೀವಪ್ಪ? ಗುಣವಾಚಕ ಪದ ಅಂತ ಹೇಳಿ ಕರಿತೇವೆ. ಕನ್ನಡ ಸರ್ ಹೇಗ್ ಪಾಠ ಮಾಡ್ತಿದ್ದಾರೆ? ತುಂಬಾ ಚೆನ್ನಾಗಿ ಪಾಠ ಮಾಡ್ತಿದಾರ್ರಿ. ಒಳ್ಳೆ ರೀತಿಯಲ್ಲಿ ಪಾಠ ಮಾಡ್ತಿದ್ದಾರೆ. ನೋಡಿ, ಒಳ್ಳೆಯ ರೀತಿಯಲ್ಲಿ ಪಾಠ ಮಾಡ್ತಿದ್ದಾರೆ. ಒಳ್ಳೆಯ ಹುಡುಗ, ಕೆಟ್ಟ ಹುಡುಗ. ಎಂತ ಅಭ್ಯಾಸ ಹೊಂದಿದಾನ ಅವನು? ಕೆಟ್ಟ ಅಭ್ಯಾಸ ಹೊಂದಿದಾನ್ರಿ. ಕೆಟ್ಟ. ಎಂತ ಗಾಡಿ ಅದು? ಹಳೆಯ ಗಾಡಿ, ತೀರಾ ಹಳೆಯದು ಕಣ್ರಿ. ನೋಡಿ, ಹಳೆಯ, ಕಿರಿದು, ಹಿರಿದು, ದೊಡ್ಡದು, ಬಿಳಿದು, ಕೆಂಪಾದ, ಈ ರೀತಿ ಕರ್ಪು, ಪೆಂಪು ಅಂತ ಬರ್ತದೆ. ಅದೆಲ್ಲವೂ ಕೂಡ ಏನಲ್ಲಿ ಗುಣವನ್ನ ಹೇಳಬೇಕು. ಗುಣವನ್ನ ಹೇಳ್ತಾ ಇದ್ರೆ ಅದನ್ನ ಗುಣವಾಚಕಗಳು ಅಂತ ಹೇಳಿ ಕರಿತೇವೆ. ಎಲ್ಲಿ ನೋಡ್ತೇವೆ ನಾವು ಗುಣವಾಚಕಗಳನ್ನ? ನೆನಪಿರ್ಲಿ, ಸಮಾಸದಲ್ಲಿ ನಾವು ಕರ್ಮಧಾರೆಯ ಸಮಾಸದಲ್ಲಿ ನೋಡ್ತೇವೆ. ಕರ್ಮಧಾರೆ, ನೀವು ನೆನಪಿದೆಯಾ ನಿಮ್ಗೆ? ಸಂಧಿಗಳನ್ನ ಬಿಡಿಸ್ಬೇಕಾದಾಗ ಒಂದು ಪೂರ್ವ, ಇನ್ನೊಂದು ಉತ್ತರ ಪದ ಅಂತ ಹೇಳಿ ಮಾಡ್ತೇವಲ್ಲ. ಇಲ್ಲಿ ಪೂರ್ವ ಪದ ಏನಾಗಿರ್ತದ? ಗುಣವನ್ನ ಹೇಳ್ತದ. ಯಾವ್ದರ ಗುಣ? ಇಲ್ಲಿ ಉತ್ತರ ಪದದಲ್ಲಿ ಏನಿರ್ತದಲ್ಲ, ಈ ವಸ್ತುವಿನ ಅಥವಾ ಈ ಪದದ ಗುಣವನ್ನ ಯಾವ್ದು ಹೇಳ್ತದ? ಪೂರ್ವ ಪದ ಹೇಳ್ತದ. ಅಂದ್ರೆ ಪೂರ್ವ ಪದ ಗುಣವಾಚಕಗಳನ್ನ ಹೊಂದಿದ್ರೆ ಅದನ್ನ ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳಿ ಕರಿತೇವೆ. ನೆನ್ಪಿಟ್ಕೊಂಡಿರ್ಬೇಕು ನೀವು. ಗುಣವಾಚಕ ನಾಮಪದಗಳನ್ನ ಕಲ್ತ್ರೆ ನಿಮ್ಗೆ ಸಮಾಸಗಳನ್ನ ತುಂಬಾ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡ್ಬೋದು. ಮುಂದೆ ಹೋಗೋಣ. ಮೂರನೆಯ ನಾಮಪದ ಯಾವುದು? ಸಂಖ್ಯಾವಾಚಕ. ನಾಮಪದದ ಮೂರನೆಯ ವಿಧ ಸಂಖ್ಯಾವಾಚಕ. ಸಂಖ್ಯಾವಾಚಕ ಅಂದ್ರೆ ಬೇರೆ ಏನೂ ಅಲ್ಲ, ಯಾವ ಪದ ಸಂಖ್ಯೆಗಳನ್ನ ಹೇಳ್ತದಲ್ಲ ಅದನ್ನೇ ನಾವು ಸಂಖ್ಯಾವಾಚಕ ಅಂತೇಳಿ ಕರಿತೇನೆ. ಉದಾಹರಣೆ ಹೇಳಿ ಸರ್. 2 ಎತ್ತುಗಳು, 10 ವಿದ್ಯಾರ್ಥಿಗಳು, 100 ಮನೆಗಳು, 1000 ಬಳ್ಳಿಗಳು, 1,00,000 ದೀಪಗಳು, ಕೋಟಿ ರೂಪಾಯಿಗಳು. ನೋಡಿ, ಮೂರು ಹುಡುಗಿಯರು. ಇದೆಲ್ಲ ಏನು ಹೇಳ್ತು ನೋಡಿ? ಒಂದು ಪದದ ಮುಂದೆ ಏನಿದೆ ಇಲ್ಲಿ? 2, 10, 100, 1000, ಲಕ್ಷ, ಕೋಟಿ, 3. ಅರ್ಥ ಆಯ್ತಾ? ಇವೆಲ್ಲ ಪದಗಳು ಏನು ಹೇಳ್ತವೆ? ಸಂಖ್ಯೆಯನ್ನ ಹೇಳ್ತವೆ. ಆದ್ರಿಂದ ಇವುಗಳನ್ನು ನಾವು ಸಂಖ್ಯಾವಾಚಕ ಅಂತ ಹೇಳಿ ಕರೆದೆವು. ಸಂಖ್ಯಾವಾಚಕ. ಕೆಲವೊಂದು ಪರೀಕ್ಷೆಯಲ್ಲಿ ಹೀಗೂ ಕೊಡ್ತಾನೆ, ಏಕ ಅಂತ ಕೊಡ್ತಾನೆ. ಏಕ ಅಂದ್ರೆ ಏನು ಗೊತ್ತಿರ್ಬೇಕು ನಿಮ್ಗೆ? 1. ಅಥವಾ ದಶ ಅಂತ ಕೊಡ್ತಾನೆ. ದಶ ಅಂದ್ರೆ ಎಷ್ಟು? 10. ದಶ ಅಂದ್ರೆ 10. ತಿಳ್ಕೊಂಡಿರ್ಬೇಕು ನೀವು ಇವುಗಳನ್ನ. ನಮ್ ಸರ್ ಬರೀ 1, 2, 3, 4 ಮಾತ್ರ ಹೇಳಿದಾರಲ್ಲ ಸರ್, ಇವು ಏನು ಹೇಳಿಲ್ಲ. ಏಕ, ದಶ, ದ್ವಿ, ದ್ವಿ ಇವು ಎಲ್ಲ ಬಂದ್ರು ಕೂಡ, ದ್ವಿ ಅಂದ್ರೆ 2, ಇವುಗಳು ಕೂಡ ಸಂಖ್ಯೆಗಳನ್ನು ಹೇಳ್ತಾ ಇದ್ದಾವೆ. ಇವುಗಳನ್ನು ನಾವು ಸಂಖ್ಯಾವಾಚಕಗಳು ಅಂತ ಕರಿತೇವೆ. ಸಂಖ್ಯಾವಾಚಕ ಅಂದ್ರೆ ಏನಪ್ಪಾ? ಯಾವ ಪದಗಳು ಸಂಖ್ಯೆಗಳನ್ನ ಕುರಿತು ಹೇಳ್ತಾವಲ್ಲ ಅವುಗಳನ್ನೇ ಸಂಖ್ಯಾವಾಚಕಗಳು ಅಂತ ಹೇಳಿ ಕರಿತೇವೆ. ಇದು ಕೂಡ ಒಂದು ಸಮಾಸದಲ್ಲಿ ಬರ್ತದೆ. ಸಂಖ್ಯಾವಾಚಕ ಎಲ್ಲಿ ಬರ್ತದೆ? ಇದು ದ್ವಿಗು ಸಮಾಸದಲ್ಲಿ ಬರ್ತದೆ. ಎಲ್ಲಿ? ದ್ವಿಗು ಸಮಾಸದ ಒಳಗ ಒಂದು ಪೂರ್ವ ಪದ ಅಂತ ಏನ್ ಬಿಡಿಸ್ತೇವಲ್ಲ ನಾವು, ಇದು ಸಂಖ್ಯೆಯನ್ನ ಹೇಳ್ಬೇಕು. ಸಂಖ್ಯೆ 1. ಇಲ್ಲಿ ಉತ್ತರ ಪದದ ಸಂಖ್ಯೆಯನ್ನ ಇದು ಪೂರ್ವ ಪದ ಹೇಳ್ಬೇಕು. 1 ಕೂಡಿಸು ಕಣ್ಣು ಅಂದಾಗ ಕೂಡಿಸಿ ಬರ್ದಾಗ ಏನಾಯ್ತಪ್ಪ? ಒಕ್ಕಣ್ಣು ಅಂತ ಆಯ್ತು. ಒಕ್ಕಣ್ಣು ಆಗ್ಬೇಕು. ಮತ್ತು ಒಕ್ಕಣ್ಣ ವ್ಯಕ್ತಿಯನ್ನ ಹೇಳ್ಬಾರ್ದು. ಒಕ್ಕಣ್ಣು ಆಗ್ಬೇಕು, ಕಣ್ಣ ಆಗ್ಬಾರ್ದು. ಒಕ್ಕಣ್ಣು ಅಂದ್ರೆ ಏನಿಲ್ಲಿ? ಒಂದು ಕಣ್ಣು. ಯಾವುದು? ದ್ವಿಗು ಸಮಾಸ ಅಂತ ಆಗ್ತದೆ. ಈ ರೀತಿ ಸಂಖ್ಯಾವಾಚಕಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು. ಅದೇ ರೀತಿ ನಾಮಪದದ ಇನ್ನೊಂದು ಭಾಗ ಇದೆ ನೋಡಿ, ಇನ್ನೊಂದು ವಿಧ. 4ನೆಯ ವಿಧ ಸಂಖ್ಯೇಯ ವಾಚಕ. ಇವಾಗ ಏನ್ ನೋಡಿದ್ರಿ ನೀವು? ಸಂಖ್ಯಾವಾಚಕವನ್ನ ಅಭ್ಯಾಸ ಮಾಡಿದ್ರಿ. ಈಗ ಸಂಖ್ಯೇಯ ವಾಚಕ. ಇದೇನ್ ಸರ್ ಇದು? ಒಂದು ಯಕಾರ ಬಂದಿದೆಯಲ್ಲ, ಏನ್ ವ್ಯತ್ಯಾಸ ಎರಡಕ್ಕೂ? ಅಲ್ಲಿ ಸಂಖ್ಯೆಯಿಂದ ಕೂಡಿದ ಶಬ್ದಗಳು, ಅಲ್ಲಿ ಸಂಖ್ಯೆಗಳನ್ನ ಹೇಳ್ತಾ ಇದ್ರೆ ಅದು ಸಂಖ್ಯಾವಾಚಕ. ಸಂಖ್ಯೆಗಳನ್ನ ಹೇಳ್ತಾ ಇದ್ರೆ, ಕೇವಲ ಸಂಖ್ಯೆಗಳನ್ನ ಹೇಳ್ತಾ ಇದ್ರೆ ಅದು ಸಂಖ್ಯಾವಾಚಕ. ಇಲ್ಲಿ ಒಂದು ಶಬ್ದ ಇದೆ, ಆ ಶಬ್ದ ಸಂಖ್ಯೆಯಿಂದ ಕೂಡಿದೆ. ಒಂದು ಶಬ್ದ ಇದೆ, ಸಂಖ್ಯೆಯಿಂದ ಕೂಡಿದೆ. ನೋಡಿ, ಮೂರನೆಯ ಎನ್ನುವುದು ಒಂದು ಶಬ್ದ, ಆದ್ರೆ ಈ ಶಬ್ದದಲ್ಲಿ ಸಂಖ್ಯೆ ಇದೆ, ಸಂಖ್ಯೆಯಿಂದ ಕೂಡಿದ ಶಬ್ದವಾಗಿದೆ. ಬರೀ ಖಾಲಿ ಸಂಖ್ಯೆ ಇಲ್ಲ ಇಲ್ಲಿ. 3 ಅಂತಿದ್ರೆ ಸಂಖ್ಯಾವಾಚಕ, ಆದ್ರೆ ಮೂರನೇಯ ಅಂತಿದೆ. ಹಾಗಾದ್ರೆ ಇದು ಸಂಖ್ಯೆಯಿಂದ ಕೂಡಿದ ಶಬ್ದವಾಗಿದೆ. ಸಂಖ್ಯೆಯಿಂದ ಕೂಡಿದ ಶಬ್ದಗಳನ್ನ ನಾವು ಸಂಖ್ಯೇಯ ವಾಚಕ ಅಂತ ಹೇಳಿ ಕರಿತೇವೆ. ಇನ್ನೊಂದು ಉದಾಹರಣೆ ನೋಡಿ, ಇಲ್ಲಿ ಇಮ್ಮಡಿ ಅಂತ ಇದೆ. ಇಮ್ಮಡಿ ಬಿಡಿಸಿ ಬರ್ದಾಗ ನಮ್ಗೇನ್ ಸಿಕ್ತು? ಬಿಡಿಸಿ ಬರ್ದಾಗ 2 ಕೂಡಿಸು ಮಡಿ ಅಂತ ಸಿಗ್ತದೆ. 2 ಮಡಿ. ಎಷ್ಟು ಮಡಿ? 2 ಮಡಿ ಇದ್ದಾವೆ. ಎಷ್ಟನೆಯ ಬೆಂಚು? 3ನೆಯ ಬೆಂಚು. ಎಷ್ಟನೆಯ ವಿದ್ಯಾರ್ಥಿ? 4ನೆಯ ವಿದ್ಯಾರ್ಥಿ. ಎಷ್ಟನೆಯ ತರಗತಿ? 10ನೆಯ ತರಗತಿ. ನೋಡಿ, 10ನೆಯ, 3ನೆಯ, 4ನೆಯ,
ಇಮ್ಮಡಿ. ಇಮ್ಮಡಿಯಲ್ಲಿ ಎಷ್ಟು? ಒಂದು ಸಂಖ್ಯೆ ಇದೆ ಸರ್, 2 ಅನ್ನೋದು ಮಡಿ ಇದೆ. 2 ಮಡಿ ಸಂಖ್ಯೆಯಿಂದ ಕೂಡಿದ ಪದ. ಅರ್ಥ ಆಯ್ತಾ? ಇಮ್ಮಡಿ ಅಂತ ಇರ್ಬೇಕು. ಮತ್ತು 2 ಮಡಿ ಅಂತ ಬಿಡಿಸಿ ಕೊಟ್ಟಾಗ ನೀವು ಅವಾಗ 2 ಅನ್ನೋದನ್ನ ಸಂಖ್ಯಾವಾಚಕ ಅಂತ ಹೇಳ್ಬೇಕಾಗ್ತದ. ಇಮ್ಮಡಿ ನಾನು ಬಿಡಿಸಿ ಬರ್ತಿದ್ದೇನೆ ಅಷ್ಟೇ, ಪರೀಕ್ಷೆಯಲ್ಲಿ ನಿಮಗೆ ಬಿಡಿಸಿ ಬರೆಯಂಗಿಲ್ಲ. ಇಮ್ಮಡಿ ಅಂತ ಕೊಡ್ತಾನೆ, ನೀವೇ ಬಿಡಿಸ್ಕೊಳ್ಬೇಕು. ಇಮ್ಮಡಿ ಅನ್ನೋದು ಒಂದೇ ಪದ ಆಗಿರ್ಬೇಕು, ಆ ಪದದಲ್ಲಿ ಒಂದು ಸಂಖ್ಯೆ ಇರಬೇಕು, ಅಂದಾಗ ಅದು ಸಂಖ್ಯೆಯ ವಾಚಕ ಆಗ್ತದೆ. ನೋಡಿ ಇನ್ನೊಂದಿದೆ ಪಂಚಾಮೃತ. ಪಂಚಾಮೃತ ಅನ್ನೋದೇನು? ಸಂಖ್ಯೆಯ ವಾಚಕ. ಯಾಕೆ? ಪಂಚ ಅನ್ನೋದೇನಿದೆ ಇಲ್ಲಿ ಸಂಖ್ಯೆ ಇದೆ ಸರ್, ಪಂಚ ಅನ್ನೋದು 5, ಪಂಚಾಮೃತ ಸಂಖ್ಯೆಯಿಂದ ಕೂಡಿದ ಪದ, ಆದ್ರಿಂದ ಇದನ್ನು ನಾವು ಸಂಖ್ಯೆಯ ವಾಚಕ ಅಂತ ಹೇಳಿ ಕರಿತೇವೆ. ಈ ತರ ಸಾಕಷ್ಟು ಪದಗಳು ಬರ್ತವೆ. ಮುಕ್ಕಣ್ಣು, ಈಗ ತಾನೇ ನೋಡಿದೀವಲ್ಲ, ಮುಕ್ಕಣ್ಣು ಅಂದ್ರೆ 3 ಕಣ್ಣು, ಸಂಖ್ಯೆಯಿಂದ ಕೂಡಿದ ಪದ ಮುಕ್ಕಣ್ಣು. ಅರ್ಥ ಆಯ್ತಾ? ಬಿಡಿಸಿ ಬರೆದಾಗ 3 ಕಣ್ಣು ಅಂತ ಆಗ್ತದೆ. 3 ಅನ್ನೋದು ಸಂಖ್ಯಾವಾಚಕ, ಮೂರನೆಯ, ಮುಕ್ಕಣ್ಣು, ನಾಲ್ಮೊಗ ಇವೆಲ್ಲ ಸಂಖ್ಯೆಯ ವಾಚಕಕ್ಕೆ ಉದಾಹರಣೆ ಆಗ್ತವ. ಅದೇ ರೀತಿಯಾಗಿ ನಾಮಪದದ ಇನ್ನೊಂದು ಭಾಗ ಭಾವನಾಮ. ಯಾವ್ದಪ್ಪ? ಭಾವನಾಮ. ಭಾವನಾಮ ಅಂದ್ರೇನು? ಭಾವನಾಮ ಅಂದ್ರೆ ಬೇರೆ ಏನು ಅಲ್ಲ, ಯಾವ ಪದಗಳು ಒಂದು ವಸ್ತು ಅಥವಾ ಕ್ರಿಯೆಯ ಭಾವವನ್ನ ಹೇಳ್ತಾವಲ್ಲ, ಭಾವವನ್ನ ತಿಳಿಸ್ತಾವಲ್ಲ, ಅಂತಹ ಪದಗಳಿಗೆ ನಾವು ಭಾವನಾಮಗಳು ಅಂತ ಹೇಳಿ ಕರೀತೇವೆ. ಸರ್ ಉದಾಹರಣೆ ಮೂಲಕ ಹೇಳಿ. ಉದಾಹರಣೆಗೆ ನೋಡಿ, ಆಟ, ನೋಟ, ಕರ್ಪು, ಕೆಂಪು, ಪೆಂಪು. ನೋಡಿ ಈ ರೀತಿ ಭಾವಗಳನ್ನು ಹೇಳ್ಬೇಕು. ನಾವು ಅಲ್ಲಿ ಬಿಳಿಯ ಅಂತ ನೋಡಿದೆವು, ಎಲ್ಲಿ? ಗುಣವಾಚಕದಲ್ಲಿ. ಕೆಮ್ಮೋಡ ಅಂತ ಹೇಳಿಕ್ ಆಗ್ತದೇನು ಸರ್? ಕೆಂಪಾದ ಮೋಡ, ಕೆಂಪಾದ ಅಂತ ಹೇಳಿಕ್ ಬರಂಗಿಲ್ಲ. ಕರ್ಪು ಅಂತ ಹೇಳಿಕ್ ಬರಂಗಿಲ್ಲ. ಅವುಗಳು ಗುಣವನ್ನ ಹೇಳಂಗಿಲ್ಲ, ಭಾವವನ್ನ ಹೇಳ್ತಾವ. ಉದಾಹರಣೆ ಹೇಳಿ ಸರ್, ನಮ್ಗೆ ಅರ್ಥ ಆಗ್ಲಿಲ್ಲ, ಇದು ತುಂಬಾ ಜಟಿಲವಾಗಿದೆ. ಸ್ನೇಹಿತರೆ, ನೀವೇನ್ ನೋಡ್ತಾ ಇದ್ದೀರಿ? ಈಗ ಒಂದು ಕ್ರೀಡೆ ನಡೆದಿದೆ, ಅಲ್ಲೊಬ್ಬ ದಾಂಡಿಗ ತುಂಬಾ ಓಟಗಳನ್ನ ಗಳಿಸ್ತಾನೆ. ತುಂಬಾ ಓಟಗಳನ್ನ ಗಳಿಸುವುದು ಅಂದ್ರೆ ಒಂದು 4-5 ಸಿಕ್ಸರ್ಗಳನ್ನ ಬಾರಿಸ್ತಾನೆ ದಾಂಡಿಗ, ಬ್ಯಾಟ್ಸ್ಮನ್. ಅವಾಗ ನೀವೇನ್ ಹೇಳ್ತೀರಿ? ಓ, ಹೆಚ್ಚು ಸಿಕ್ಸರ್ಗಳನ್ನ ಬಾರಿಸಿದ ವ್ಯಕ್ತಿ ಅಂತ ಹೇಳ್ತೀರೇನು? ಇಲ್ಲ, ಒಂದೇ ಮಾತಲ್ಲ, ಅಬ್ಬಾಬಾಬ ಏನ್ ಆಟನಪ್ಪ, ಏನು ಆಟನಪ್ಪ ಒಂದು ಆಟ ಅಂತ ಹೇಳ್ತೀವಿ ನಾವು. ಅರ್ಥ ಆಯ್ತಾ? ಅವನ ಆಡುವಿಕೆಯ ಭಾವವನ್ನ ಏನು ಹೇಳ್ತು ಅಲ್ಲಿ? ಆಟ ಎನ್ನುವ ಪದ ಹೇಳ್ತು. ಆಟ ಎನ್ನುವ ಪದ ಏನಿಲ್ಲಿ ಇಡೀ ಅವನ ಆಡುವಿಕೆಯ ಕ್ರಿಯೆಯನ್ನು ವ್ಯಕ್ತಪಡಿಸ್ತು, ಅದರ ಭಾವವನ್ನು ಹೇಳ್ತು. ಆದ್ರಿಂದ ಇದು ಭಾವನಾಮ. ಯಾವಾಗ್ಲೂ ನಿನ್ನೆ ನೋಡ್ತಾ ಇದ್ದ ಹುಡುಗ, ಅಲ್ಲೊಂದು ಪ್ರಾಣಿ ಇತ್ತು, ನಿನ್ನೆ ನೋಡ್ತಾ ಇತ್ತು. ಅಲ್ಲೊಂದು ಹುಡುಗಿ ಇದ್ದು, ನಿನ್ನೆ ನೋಡ್ತಾ ಇದ್ಲು. ಏನು ಅವಳ ನೋಟ ನೋಡಿ, ಏನು ಅವಳ ನೋಟ? ನೋಡುವುದರ ಭಾವ ನೋಟ, ನೋಡುವುದರ ಭಾವ ನೋಟ, ಆಡುವುದರ ಭಾವ ಆಟ, ಮಾಡುವುದರ ಭಾವ ಮಾಟ, ಮಾಟ, ಮಾಡುವುದರ ಭಾವ ಮಾಟ. ಅದೇ ರೀತಿಯಾಗಿ ಕರ್ಪು ನೋಡಿ, ಕಪ್ಪಾದ ಮೋಡ ಅಂತ ಕರಿತೀವಿ ನಾವು. ಕಪ್ಪು ಮೋಡ, ಕಪ್ಪಾದ ಮೋಡ ಅಂತ ಹೇಳಿ ಕರೆದಾಗ ಆ ಕಪ್ಪಿನ ಇಡೀ ಭಾವವನ್ನ ಹೇಗೆ ಸೂಚಿಸ್ತೇವೆ? ಕರ್ಪು ಅಂತೇಳಿ ಸೂಚಿಸ್ತೇವೆ, ಕರ್ಪು ಅಂತೇಳಿ ಸೂಚಿಸ್ತೇವೆ. ಇನ್ನೊಂದು ಕೆಂಪು, ಕೆಂಪಾದ ಮೋಡ, ಅಲ್ಲಿ ಭಾವ ಏನ್ ಹೇಳ್ತದ? ಕೆಂಪು. ಏನಪ್ಪ ಕಣ್ಣೆಲ್ಲ ಕೆಂಪಾಗಿದ್ವು ಮಾರಾಯ, ಹತ್ತಿರ ಹೋಗಬಾರದು. ಏನ್ ಹೇಳ್ತಲ್ಲಿ? ಏನನ್ನ ಹೇಳ್ತಾ ಹೋದ ಅವನು? ವ್ಯಕ್ತಿ ಸಿಟ್ಟಾಗಿದ್ದಾನೆ, ರೋಷ ಭರಿತನಾಗಿದ್ದಾನೆ, ಆ ವ್ಯಕ್ತಿಯ ಸನಿಹ ನೀವು ಹೋಗಬೇಡಿ. ವ್ಯಕ್ತಿ ರೋಷ ಭರಿತನಾಗಿದ್ದಾನೆ, ಕೆಂಗಣ್ಣನಾಗಿದ್ದಾನೆ ಅಥವಾ ಸಿಟ್ಟಿನಿಂದ ಕೂಡಿದಾನೆ ಅನ್ನೋದರ ಬದಲಾಗಿ ಕಣ್ಣು ಕೆಂಪಾಗಿದ್ವು ಅಂತ ಒಂದು ಮಾತಲ್ಲಿ ಮುಗಿಸಿದ. ಕಣ್ಣು ಕೆಂಪಾಗಿದ್ವು ಅನ್ನೋ, ಕೆಂಪು ಅನ್ನೋದೇನಲ್ಲಿ ಯಾವ್ದ್ರ ಭಾವವನ್ನು ಹೇಳ್ತದ? ಸಿಟ್ಟಿನ ಭಾವ ಹೇಳ್ತದ. ಅರ್ಥ ಆಯ್ತಾ? ಬೇರೆ ಬೇರೆ ರೀತಿಯಲ್ಲಿ ನಾವು ಬಳಕೆ ಮಾಡ್ಕೊಳ್ಬಹುದು. ಕೆಂಪು ಅಂದಾಗ, ಸಿಟ್ಟು ಬಂದಾಗ ಮಾತ್ರ ಕೆಂಪಾಗಂಗಿಲ್ಲ, ಹತ್ತು ಕೆಂಪಾಗ್ತಾವ ಕಣ್ಣುಗಳು. ಅದೇ ರೀತಿಗೆ ಪೆಂಪು ಕೂಡ, ಇದು ಕೂಡ ಅದೇ ರೀತಿಯ ಭಾವವನ್ನು ವ್ಯಕ್ತಪಡಿಸ್ತದ. ಪೆಂಪು, ಕೆಂಪು, ಕರ್ಪು. ಮುಂದೆ ಹೋಗೋಣ. ನಾಮಪದದ ಇನ್ನೊಂದು ವಿಧ ಪರಿಮಾಣವಾಚಕ. ಯಾವುದು? ಪರಿಮಾಣ. ಪರಿಮಾಣ ಅಂದ್ರೇನು? ಇದೇನ್ ಹೇಳಂಗಿಲ್ಲ, ಒಂದು ಸಾಮಾನ್ಯ ಅಳತೆ ಹೇಳ್ತದ, ಪರಿಮಾಣ ಹೇಳ್ತದ, ಗಾತ್ರವನ್ನ ಹೇಳ್ತದ. ಈ ರೀತಿ ಇತ್ಯಾದಿ ಶಬ್ದಗಳನ್ನು ಹೇಳುವ ವಾಚಕಗಳೇ ಪರಿಮಾಣ ವಾಚಕಗಳಾಗಿರ್ತವೆ. ಸರ್ ಒಂದೆರಡು ಉದಾಹರಣೆ ಹೇಳಿ. ಎಷ್ಟು ಮರಗಳಿದಾವೆ? ಸರ್ ಹಲವು ಮರಗಳಿದಾವೆ. ನೋಡಿ, ಅಲ್ಲಿ ಅಳತೆಯನ್ನು ಹೇಳ್ತು, ಅಲ್ಲಿ ಪರಿಮಾಣವನ್ನ ಹೇಳ್ತು. ಪರಿಮಾಣ ಅಂದ್ರೆ ಏನು? ಅಲ್ಲಿ ತೂಕ ಅಥವಾ ಆ ಗಾತ್ರ ಅಥವಾ ಅಳತೆ, ಮೂರಲ್ಲಿ ಯಾವ್ದನ್ನು ಹೇಳಿದ್ರು ಸಾಕು. ಸಾಮಾನ್ಯವಾಗಿರ್ಬೇಕು. ಸಾಮಾನ್ಯ ಅಳತೆ ಮತ್ತೆ ಎಕ್ಸಾಕ್ಟ್ ಆಗಿ ಹೇಳುವಂಥದ್ದಲ್ಲ. ಸಾಮಾನ್ಯ ಅಳತೆ, ಪರಿಮಾಣ, ಸಾಮಾನ್ಯ ಪರಿಮಾಣ, ಸಾಮಾನ್ಯ ಗಾತ್ರವನ್ನು ಹೇಳ್ತದ. ಎಷ್ಟು ಮರಗಳಿದ್ವಲ್ಲಿ? ಹಲವಾರು ಮರಗಳು. ಎಷ್ಟು ಹಣ್ಣಿದ್ವು? ಕೆಲವೇ ಹಣ್ಣುಗಳಿದ್ವು. ಕೆಲವೇ ಹಣ್ಣುಗಳಿದ್ವು. ಅನಿತು, ಇನಿತು, ಅಷ್ಟು, ಇಷ್ಟು. ಎಷ್ಟು ಊಟ ಮಾಡಿ ಬಂದಪ್ಪ ನೀನು? ಸರ್ ಇಷ್ಟೇ ಊಟ ಮಾಡಿ ಬಂದೆ. ನೋಡಿ, ಸಾಮಾನ್ಯ ಅಳತೆಯನ್ನು ಹೇಳ್ತಾನ.
ಸಾಮಾನ್ಯ ಪರಿಮಾಣವನ್ನು ಹೇಳ್ತಾನೆ. ಆದ್ರಿಂದ ಒಂದು ವಸ್ತುವಿನ ಅಳತೆಯನ್ನ, ಸಾಮಾನ್ಯ ಪರಿಮಾಣವನ್ನ, ಸಾಮಾನ್ಯ ಗಾತ್ರವನ್ನ ಹೇಳ್ತಾ ಇದ್ರೆ ಅದನ್ನು ನಾವೇನಂತ ಕರಿತೀವಪ್ಪ? ಪರಿಮಾಣವಾಚಕ ಅಂತೇಳಿ ಕರಿತೇವೆ. ನಾಮಪದದ ಇನ್ನೊಂದು ವಿಧ. ಇನ್ನು ಮತ್ತೊಂದು ವಿಧ ನೋಡ್ತಾ ಹೋಗೋಣ. ನಾಮಪದದಲ್ಲಿ ಪ್ರಕಾರವಾಚಕ ಅಂತೇಳಿ ಬರ್ತದೆ. ಪ್ರಕಾರ ಅಂದ್ರೆ ಏನು? ಒಂದು ಕ್ಯಾಟಗರಿಯನ್ನ ಮಾಡಿಬಿಡೋದು. ತರಗತಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ, ಇವ್ರು ಎಂತವರು? ಇವ್ರು ಇಂತಹವರು, ನೋಡಿ ಇವ್ರು ಇಂತಹವರು, ಅವ್ರು ಅಂತಹವರು, ಅಂತಹ ಇಂತಹ. ನಾನೇ ಈ ರೀತಿಯಲ್ಲಿ ಪ್ರಕಾರಗಳನ್ನ ಮಾಡ್ತಾ ಇದ್ದೇನೆ, ನಾನೇ ವಿಭಾಗಗಳನ್ನ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಒಂದು ವಸ್ತುವಿನ ರೀತಿ ಅಥವಾ ಸ್ಥಿತಿಯನ್ನ ತಿಳಿಸುವ ಶಬ್ದಗಳಿಗೆ ನಾನು ಪ್ರಕಾರವಾಚಕ ಅಂತ ಹೇಳಿ ಕರಿತೇನೆ. ಪ್ರಕಾರ. ಅಂತಹ ಹುಡುಗಿ, ತುಂಬಾ ಒಳ್ಳೆ ಹುಡುಗಿ ಅಂದ್ರೆ ಗುಣ ಇರ್ತದ. ಅವಳು ಅಂತವಳಪ್ಪ, ಇವನು ಇಂಥವನಪ್ಪ, ನೋಡಿ ಅಂತವನು ಇಂಥವನು. ನಿಮ್ಮನ್ನೇ ಒಂದು ಕ್ಯಾಟಗರಿ ಮಾಡ್ತಾ ಇದ್ದೀನಿ ನಾನು, ನಿಮ್ಮನ್ನೇ ಒಂದು ಪ್ರಕಾರಕ್ಕೆ ಸೇರಿಸ್ತಾ ಇದ್ದೀನಲ್ಲ. ಈ ರೀತಿಯಾಗಿ ಪ್ರಕಾರಗಳನ್ನ ಮಾಡುವ ಶಬ್ದಗಳಿಗೆ ಪ್ರಕಾರವಾಚಕ ಅಂತೇಳಿ ಕರಿತೇವೆ. ಏನಂತ? ಪ್ರಕಾರವಾಚಕ. ಅಂಥ, ಇಂಥ, ಇಂಥದು, ಅಂಥ, ಅಂತಹುದು, ನೋಡಿ ಅಂಥವನು, ಅಂಥವಳು, ಅಂಥದು, ಅಂತಹವನು, ಇಂತಹವನು. ಇಲ್ಲಿ 3 ಲಿಂಗವನ್ನು ಬಳಕೆ ಮಾಡಿದ್ದೀನಿ. ಪುಲ್ಲಿಂಗ, ಸ್ತ್ರೀಲಿಂಗ, ಇನ್ನೊಂದು ನಪುಂಸಕ ಲಿಂಗ. ಅದರಲ್ಲಿ ನಾನು ಈ ಪ್ರಕಾರವಾಚಕಗಳನ್ನ ಬಳಕೆ ಮಾಡಿದ್ದೇನೆ. ಅಂತಹ, ಅಂತವನು, ಅಂಥವಳು ಪುಲ್ಲಿಂಗ ಸ್ತ್ರೀಲಿಂಗ, ಅಂಥದು ನಪುಂಸಕ ಲಿಂಗ. ಈ ರೀತಿ ಒಂದು ವಸ್ತುವಿನ ಸ್ಥಿತಿ ಅಥವಾ ರೀತಿಗಳನ್ನ ನಾನು ಹೇಳ್ತಾ ಇದ್ದೀನಿ, ಅದ್ರ ಸ್ಥಿತಿಯನ್ನ ಹೇಳ್ತಾ ಇದ್ದೀನಿ, ಅದನ್ನ ಒಂದು ಪ್ರಕಾರವಾಗಿ ಹೇಳ್ತಾ ಇದ್ದೀನಿ. ನೋಡಿ, ಪರಿಮಾಣ ಮತ್ತು ಪ್ರಕಾರ ಎರಡು ಬೇರೆ ಬೇರೆ ಇರ್ತವೆ, ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಅಷ್ಟು ಇಷ್ಟು ಅಂದ್ರೆ ಅದೇನೋ ಪರಿಮಾಣವನ್ನು ಹೇಳ್ತದ, ಸಾಮಾನ್ಯ ಅಳತೆಯನ್ನು ಹೇಳ್ತದ. ಆದ್ರೆ ಅಂತಹ ಇಂತಹ ಅಂದ್ರೆ ಪ್ರಕಾರ ಹೇಳ್ತದ. ಪ್ರಕಾರ ಹೇಳ್ತದ. ಈ 3ರಲ್ಲಿ ನಮಗ್ ಗೊಂದಲ ಆಗ್ತಿರ್ತದ ಹೊಸದಾಗಿ ನಾಮಪದಗಳನ್ನ ಕಲಿಯುವವರಿಗೆ. ಎಲ್ಲಿ? ಪ್ರಕಾರ, ಪರಿಮಾಣ ಮತ್ತು ವೆರಿ ಗುಡ್, ಗುಣ. ಈ ಗುಣವಾಚಕ ಅಂದ್ರೆ ವಸ್ತುವಿನ ಗುಣ ಹೇಳ್ತದ ಅಂತ ಹೇಳಿದ್ರು ಸರ್. ಈ ಪ್ರಕಾರ ಮತ್ತ ಈ ಪರಿಮಾಣ ಎರಡರಲ್ಲೂ ಬರ್ತದ ನೋಡಿ. ಅಷ್ಟು ಇಷ್ಟು ಸ್ವಲ್ಪ ಅಂತಂದ್ರೆ ಅದೆಲ್ಲ ಏನ್ ಹೇಳ್ತು? ಸಾಮಾನ್ಯ ಅಳತೆ, ಸಾಮಾನ್ಯ ಗಾತ್ರ, ಸಾಮಾನ್ಯ ಪರಿಮಾಣವನ್ನು ಹೇಳಿದ್ರಿಂದ ಅದು ಪರಿಮಾಣ. ಅಂತಹ ಇಂತಹ, ಅಂತವನು ಇಂಥವಳು, ಇಂತಹದ್ದು, ಎಂತಹದ್ದು. ಎಂತ ಮಳಿ ಬಂತಪ್ಪ ಇವತ್ತು, ನೋಡಿ ಅದೊಂದು ಪ್ರಕಾರವಾಗಿ ಹೇಳ್ತಿದ್ದೀನಿ. ಎಂತಹ ಮಳಿ ಅದು, ನೋಡ್ಬೇಕು ನೀವೆಲ್ಲ. ಗುಡುಗು ಸಿಡಿಲಿನಿಂದ ಕೂಡಿತ್ತು. ಈ ರೀತಿಯಾಗಿ ಒಂದು ಪ್ರಕಾರಕ್ಕೆ ಮಾಡಿದ್ರೆ, ಒಂದು ಕ್ಯಾಟಗರಿಗೆ ಸೇರಿಸಿದ್ರೆ ಅದು ಪ್ರಕಾರವಾಚಕವಾಗಿರ್ತದೆ. ಅರ್ಥ ಆಯ್ತಾ? ಇನ್ನೆರಡರಲ್ಲಿ ನಮ್ಗೆ ಕನ್ಫ್ಯೂಸ್ ಆಗುವಂಥದ್ದು ಒಂದು ಭಾವ ಮತ್ತು ಗುಣ. ಭಾವ ಗುಣದಲ್ಲಿ ಏನಿರ್ತದೆ ಹೇಳಿ ಸ್ನೇಹಿತರೆ? ಬೇರೆ ಏನು ಇರುವುದಿಲ್ಲ. ಭಾವವನ್ನ ತಿಳಿಸ್ತಿದ್ರೆ ಅದು ಭಾವನಾಮ, ಭಾವವಾಚಕ. ವಸ್ತುವಿನ ಗುಣವನ್ನ, ಗುಣವಿಶೇಷಗಳನ್ನ ಹೇಳ್ತಿದ್ರೆ ಅದು ಗುಣವಾಚಕ. ಈಗ ಬಿಳುಪು, ಕೆಂಪು ಅಂತಿದೆ ನೋಡಿ, ಎರಡರಲ್ಲೂ ಬಣ್ಣಗಳೇ ಇದಾವೆ. ಬಿಳುಪು ಅನ್ನೋದೇನು? ಭಾವವನ್ನು ಹೇಳ್ತದ. ಅರ್ಥ ಆಯ್ತಾ? ಭಾವವನ್ನು ಹೇಳ್ತದ. ಬಿಳಿಯ ಅಂದ್ರೆ ಏನದು? ಬಿಳಿಯ ಅನ್ನೋದೇನದು? ಅದು ಗುಣವನ್ನ ಹೇಳ್ತದ. ಬಿಳಿಯ ಹುಡುಗಿ, ಬಿಳಿಯ ಹುಡುಗಿ. ಕಪ್ಪಾದ ಮೋಡ ಅಂತ ಹೇಳಿ ಕರಿತೀವಿ. ಅದೇ ಕರ್ಪು ಅಂದಾಗ ಭಾವ ಹೇಳ್ತದೆ. ಬಿಳಿದ್ರ ಭಾವ ಬಿಳುಪು, ಕರಿದ್ರ ಭಾವ ಕರ್ಪು. ಅರ್ಥ ಆಯ್ತಾ? ಭಾವನೆ ಬೇರೆ, ಗುಣನೇ ಬೇರೆಯಾಗಿರ್ತದ. ಮುಂದೋಗೋಣ. ನಾಮಪದದ ಇನ್ನೊಂದು ವಿಧ ದಿಗ್ವಾಚಕ. ಹೆಸರು ಹೇಳ್ತದೆ. ದಿಗ್ವಾಚಕ ಬಿಡಿಸಿ ಬರ್ದಾಗ ಏನಾಯ್ತು? ದಿಕ್ಕು ಕೂಡಿಸು ವಾಚಕ. ದಿಕ್ಕು ಕೂಡಿಸು ವಾಚಕ. ಎಂತ ವಾಚಕ ಇದು? ದಿಕ್ಕುಗಳನ್ನ ಹೇಳುವಂತಹ ವಾಚಕ. ಎಷ್ಟು ದಿಕ್ಕುಗಳಿದಾವೆ? ನಮ್ಗೆ ಗೊತ್ತಿರುವಂಗ 8 ದಿಕ್ಕುಗಳು ಇದಾವೆ. 8 ದಿಕ್ಕುಗಳು. ಇದನ್ನ ಮೂಡಣ ಅಂತ ಹೇಳಿ ಕರಿತೀವಿ. ಮೂಡಣ, ಪಡುವಣ, ತೆಂಕಣ, ಬಡಗಣ. ತೆಂಕಣ ಅಂದ್ರೆ ದಕ್ಷಿಣ, ತೆಂಕಣ, ಬಡಗಣ. ನಾವು ಇಲ್ಲ ಸರ್ ಸಂಸ್ಕೃತದಲ್ಲಿ ಹೇಳ್ರಿ ನಮಗೆ, ನಾವು ಕಲ್ತಿದ್ದು ಪೂರ್ವ ಪಶ್ಚಿಮ ಅಲ್ಲ. ಸಂಸ್ಕೃತ ಪದಗಳಿವು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇನ್ನೊಂದಿಷ್ಟು ಬರ್ತಾವ ನೋಡಿ ಇಲ್ಲಿ. ಈಶಾನ್ಯ, ವಾಯವ್ಯ, ನೈಋತ್ಯ, ಆಗ್ನೇಯ. ಇವೆಲ್ಲವೂ ಕೂಡ ದಿಕ್ಕುಗಳನ್ನು ಹೇಳುವಂಥವುಗಳು. ಆದ್ರಿಂದ ಇವುಗಳನ್ನ ದಿಗ್ವಾಚಕ ಅಂದ್ರೆ ದಿಕ್ಕುಗಳ ಹೆಸರನ್ನ ಸೂಚಿಸುವ ಶಬ್ದಗಳೆಲ್ಲವೂ ದಿಗ್ವಾಚಕಗಳು. ಕೆಲವೊಮ್ಮೆ ಪರೀಕ್ಷೆಯಲ್ಲಿ ಏನ್ ಮಾಡ್ತಾನೆ? ಬೇಕು ಅಂತ ಆಚೆ ಅಂತ ಕೊಡ್ತಾನೆ. ಆಚೆ, ಈಚೆ ಅಂತ ಹೇಳಿ ಕೊಡ್ತಾನೆ. ಈಚೆ. ಇವುಗಳು ಕೂಡ ಏನ್ ಹೇಳ್ತಾವ? ದಿಕ್ಕನ್ನು ಹೇಳ್ತಾವ. ಎಲ್ಲಿ ಓಡೋದವನು ಸರ್? ಈಚೆಗೆ ಓಡಿ ಹೋದ. ನೋಡಿ, ದಿಕ್ಕನ್ನು ಹೇಳ್ತಾ ಇದೀರಿ ನೀವು. ಈಚೆ ಕಡೆಗೆ ಹೋದ. ಇಲ್ಲ ಸರ್ ಅವನು ಈ ಕಡೆ ಬರ್ಲಿಲ್ಲ, ಆಚೆಗೆ ಹೋದ. ಅವನು ಆಚೆಗೆ ಹೋದ. ಅರ್ಥ ಆಯ್ತಾ? ಆಚೆ, ಈಚೆ ಇವುಗಳನ್ನು ಕೂಡ ನೀವು ತಿಳ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಇವು ಕೂಡ ದಿಕ್ಕುಗಳಿಗೆ ಉದಾಹರಣೆ ಆಗ್ತವೆ, ದಿಗ್ವಾಚಕಗಳಿಗೆ ಉದಾಹರೀಕರಿಸಲ್ಪಡ್ತವೆ. ಮುಂದೆ ಹೋಗೋಣ. ನಾಮಪದದ ಮತ್ತೊಂದು ಮತ್ತು ಕೊನೆಯ ಹಾಗೂ ಅತಿ ಮುಖ್ಯವಾಗಿರುವಂತಹ ಭಾಗ ಸರ್ವನಾಮ. ನಾಮಪದಗಳು ಅಂತ ಬಂದಾಗ ಒಂದು ವಸ್ತುವಾಚಕಗಳಲ್ಲಿ ಅಥವಾ ಸರ್ವನಾಮಗಳಲ್ಲಿ ಎರಡರಲ್ಲೂ ಹೆಚ್ಚು ಪ್ರಶ್ನೆಗಳನ್ನ ಕೇಳುವಂತಹ ಸಂಭವ ಇರ್ತದೆ ಸ್ನೇಹಿತರೆ. ಸರ್ವನಾಮ ಸರ್, ಇದ್ರ ಬಗ್ಗೆ ಹೇಳ್ಕೊಡಿ ನಮ್ಗೆ.
ಏನಿಲ್ಲ, ವಸ್ತುವಾಚಕಗಳನ್ನ ಬಳಕೆ ಮಾಡ್ತಿರ್ತೇವಲ್ಲ ನಾವು ಕೆಲವು ಸಂದರ್ಭದಲ್ಲಿ. ಈ ವಸ್ತುವಾಚಕಗಳಲ್ಲಿ ಯಾರು ಬರ್ತಾರಪ್ಪ, ಒಂದು ಅಂಕಿತನಾಮ ತೆಗೆದುಕೊಳ್ರಿ. ಒಂದು ಉದಾಹರಣೆ ಹೇಳಿ ಸರ್ ನಮ್ಗೆ. ರಾಮ ಹಣ್ಣನ್ನು ತಿಂದನು. ಯಾರು ತಿಂದ್ರಪ್ಪ? ಸರ್ ರಾಮ. ರಾಮ ಹಣ್ಣನ್ನು ತಿಂದನು. ರಾಮ ಹಣ್ಣನ್ನು ತಿಂದನು ಅದೊಂದು ಕ್ರಿಯೆ. ಇಲ್ಲಿ ಕ್ರಿಯೆ ನಡೀತು. ಕ್ರಿಯೆ ಮಾಡಿದವ್ರು ಯಾರಿಲ್ಲಿ? ಕರ್ತೃ. ಯಾರಿಂದ ಕ್ರಿಯೆ ನಡೀತದಲ್ಲ ಅವನನ್ನ ಕರ್ತೃ ಅಂತ ನಾವು ಕರಿತೇವೆ. ಏನ್ ನಡೀತದಲ್ಲ ಇಲ್ಲಿ ಅದನ್ನೇ ನಾವು ಕ್ರಿಯೆ ಅಂತ ಕರಿತೇವೆ. ಇನ್ನೊಂದು ಕಾಣಿಸ್ತದಲ್ಲಿ ಮಧ್ಯದಲ್ಲಿ ಏನು ಅಂತ ಬರ್ತದಲ್ಲ ಅದನ್ನ ನಾವು ಕರ್ಮ ಅಂತ ಕರಿತೇವೆ. ಇಲ್ಲಿ ಏನು ಬರ್ಬೇಕು ಮೊದಲು. ಏನು ತಿಂದನು ಅಂದಾಗ ಹಣ್ಣನ್ನು ತಿಂದನು. ಏನು ಮಾಡಿದನು ಅಂದಾಗ ಏನೋ ಮಾಡಿದ. ಎಲ್ಲಿಗೆ ಅಂತ ಅಲ್ಲ, ಏನು ಏನು ಅಂತ ಪದ ಬಂದಾಗ ಅದನ್ನ ನಾವು ಕರ್ಮ ಬರ್ತದ ಮುಂದ. ಕರ್ಮ ಕಸ ಕರ್ಮಕ ಧಾತುಗಳನ್ನ ಇದರ ಆದ ನಂತರ ನೆಕ್ಸ್ಟ್ ಭಾಗದಲ್ಲಿ. ಈಗ ನಾವು ಸರ್ವನಾಮಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ವಸ್ತುವಾಚಕಗಳ ಸ್ಥಾನದೊಳಗೆ ನಿಂತುಕೊಂಡು ಅವುಗಳನ್ನೇ ಬೋಧಿಸುವಂತಹ ಶಬ್ದಗಳಿಗೆ ಸರ್ವನಾಮ ಅಂತ ಕರಿತೀವಿ. ಇಲ್ಲಿ ವಸ್ತುವಾಚಕ ಯಾವ್ದಿದೆ ಸರ್? ರಾಮ ಇದೆ ಸರ್. ರಾಮ ಇದೆ. ಇವೆರಡು ಆಗಂಗಿಲ್ಲ ವಸ್ತುವಾಚಕಗಳು. ವಸ್ತುವಾಚಕಗಳಲ್ಲಿ ಯಾವ್ಯಾವ ಬರ್ತಾವ? ಒಂದ ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ. ಮೂರಲ್ಲಿ ಇಲ್ಲಿ ಹಣ್ಣನ್ನು ಅನ್ನೋದು ಆಗುದಿಲ್ಲ ಸರ್. ಹಣ್ಣು ಇದ್ರೆ ಬೇಕಾದ್ರೆ ಹೇಳ್ತಿದ್ರಿ ನೀವು, ಅದನ್ನ ರೂಢಿಯಿಂದ ಬಂದ ಪದ. ಹಣ್ಣನ್ನು ಅಂತ ಐತಿ ಇಲ್ಲಿ ಸರ್. ತಿಂದನು ಅಂತ ಐತಿ ಸರ್. ಆದ್ರೆ ಇಲ್ಲಿ ರಾಮ ಅನ್ನೋದೇನಿಲ್ಲಿ ವಸ್ತುವಾಚಕಕ್ಕೆ ಮಾತ್ರ ಉದಾಹರಣೆ ಆಗುವಂಥದ್ದು. ಈ ವಸ್ತುವಾಚಕಗಳ ಸ್ಥಾನದಲ್ಲಿ ನಾವ್ ಏನನ್ನ ಹಾಕ್ಬೋದು? ಅದೇ ಅರ್ಥವನ್ನ ಕೊಡ್ಬೇಕು. ಏನ್ ಹಾಕ್ಬೋದು ನೋಡಿ? ಅವನು ಹಣ್ಣನ್ನು ತಿಂದನು. ಸರಿ ಆಗ್ತದ? ಆಗುತ್ತೆ ಸರ್. ಏನಾಗ್ತದೆ? ಅವನು ಹಣ್ಣನ್ನು ತಿಂದನು. ಅಂದ್ರೆ ರಾಮನ ಬದಲಿಗೆ ನಾವೇನಂತ ಹೇಳಿದ್ವಿ? ಅವನು ಹಣ್ಣನ್ನು ತಿಂದನು. ಅರ್ಥದಲ್ಲೇನು ವ್ಯತ್ಯಾಸ ಆಗ್ಲಿಲ್ಲ. ರಾಮನ ಹೆಸರು ಗೊತ್ತಿರ್ಲಿಲ್ಲ ನಂಗೆ, ಆದ್ರಿಂದ ಒಂದು ಪದವನ್ನ ಬಳಸಿದೆ, ಅರ್ಥವೂ ಕೇಳಲಿಲ್ಲ. ಆದ್ರಿಂದ ಆ ಬಳಸಿದ ಪದ ಏನಾಗ್ತದೆ? ಸರ್ವನಾಮ ಆಗ್ತದೆ. ಏನದು? ಸರ್ವನಾಮ. ನೀವು ಆಂಗ್ಲ ಭಾಷೆಯಲ್ಲಿ ಕಲಿಯೋರು ಪ್ರೊನೌನ್ ಅಂತ ಬರ್ತದೆ. ಪ್ರೊನೌನ್. ಈಗ ಈ ಸರ್ವನಾಮವನ್ನ ಅಭ್ಯಾಸ ಮಾಡ್ತಾ ಹೋಗೋಣಂತ. ಇದರಲ್ಲಿ ನಾವು ಮತ್ತೆ 3 ವಿಧಗಳನ್ನ ಕಾಣ್ತೇವೆ. ಯಾವುದು? ಒಂದು ಪುರುಷಾರ್ಥಕ ಸರ್ವನಾಮ, ಇನ್ನೊಂದು ಪ್ರಶ್ನಾರ್ಥಕ ಸರ್ವನಾಮ, ಮಗದೊಂದು ಆತ್ಮಾರ್ಥಕ ಸರ್ವನಾಮ. ಈ ಪುರುಷಾರ್ಥಕ ಸರ್ವನಾಮ ತುಂಬಾ ಮುಖ್ಯವಾಗಿರುವಂಥದ್ದು. ಇದರಲ್ಲಿ ನೋಡ್ತೇವೆ ನಾವು ಪ್ರಥಮ ಪುರುಷ, ಉತ್ತಮ ಪುರುಷ ಹಾಗೂ ಮಧ್ಯಮ ಪುರುಷ ಅಂತೇಳಿ. ಪ್ರಶ್ನಾರ್ಥಕ ಸರ್ವನಾಮ ಬೇರೆ ಅಲ್ಲ. ಯಾರು, ಏನು, ಯಾಕೆ, ಎಲ್ಲಿ ಪ್ರಶ್ನೆಯನ್ನ ಮಾಡುವ ಪದಗಳೇ ಪ್ರಶ್ನಾರ್ಥಕ ಸರ್ವನಾಮವು. ನೀವ್ಯಾರು? ತರಗತಿಯನ್ನು ನೋಡ್ತಿದ್ದೀರಲ್ಲ, ನೀವ್ ಯಾರು ನೋಡಿ. ಯಾರು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ. ನೀವ್ ಏನನ್ನ ನೋಡ್ತಾ ಇದ್ದೀರಿ ನೋಡಿ. ಏನನ್ನು ನೋಡ್ತಾ ಇದ್ದೀರಿ. ಏನು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ. ಏಕೆ ನೋಡ್ತಾ ಇದ್ದೀರಿ ನೋಡಿ. ಏಕೆ ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ. ಯಾವ ಉದ್ದೇಶಕ್ಕಾಗಿ ನೋಡ್ತಾ ಇದ್ದೀರಿ ನೋಡಿ. ಯಾವ, ಏಕೆ, ಹೇಗೆ, ಯಾತಕ್ಕಾಗಿ, ಏನು, ಎಲ್ಲಿ, ಈ ರೀತಿ ಪ್ರಶ್ನೆಯನ್ನ ಮಾಡುವಂತಹ ಪದಗಳೇ ಪ್ರಶ್ನಾರ್ಥಕ ಸರ್ವನಾಮಗಳು. ತಾನು, ತಮ್ಮ, ತನ್ನದು ಅನ್ನೋದು ಆತ್ಮಾರ್ಥಕ. ಬನ್ನಿ ಒಂದೊಂದನ್ನೇ ನಾವೀಗ ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲಿಗೆ ಪುರುಷಾರ್ಥಕ ಸರ್ವನಾಮ. ಈ ಪುರುಷಾರ್ಥಕವನ್ನು ನಾವು ಈ ರೀತಿ ಕ್ಯಾಟಗರಿ ಮಾಡ್ತೇವೆ. ಒಂದು ಉತ್ತಮ, ಮಧ್ಯಮ, ಪ್ರಥಮ. ಉತ್ತಮ ಅಂದ್ರೆ ಯಾರಿಲ್ಲಿ ಸರ್? ನಾನು ಯಾವಾಗ್ಲೂ ಉತ್ತಮ. ಯಾರು? ನಾನು ಉತ್ತಮ. ಇದನ್ನ ಬಹುವಚನದಲ್ಲಿ ತೆಗೆದುಕೊಂಡು ಬಂದಾಗ ಸರ್ ನಾವು. ಏನು? ನಾವು. ಇನ್ನು ಮಧ್ಯಮ ಪುರುಷ ಅಂದ್ರೆ ಯಾರಿಲ್ಲಿ? ಮಧ್ಯಮ ಏಕವಚನದೊಳಗ ಸರ್ ನೀನು ಮಧ್ಯಮ. ನೀನು ಮಧ್ಯಮ. ಬಹುವಚನದೊಳಗ ನೀವು. ನೀವು. ಹಾಗೆ ಮತ್ತೊಂದಿದೆಯಲ್ಲ ಸರ್ ಪ್ರಥಮ. ಈ ಪ್ರಥಮದೊಳಗ ನಾವೇನ್ ಮಾಡ್ತೀವಿ? ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅಂತೇಳಿ ಬಳಸ್ತೇವೆ. ಯಾರಾಗಿರ್ಬೋದು? ಅವನು. ಯಾರು? ಅವನು. ಸ್ತ್ರೀಲಿಂಗದೊಳಗ ಅವಳು. ಅವಳು. ಅದೇ ರೀತಿ ನಪುಂಸಕಲಿಂಗದೊಳಗ ಅದು. ಅದು. ಇವರೆಲ್ಲ ಎಲ್ಲಿದ್ದಾರೆ ಈಗ? ಏಕವಚನದಲ್ಲಿ ಇದ್ದಾರೆ. ಏಕವಚನದಲ್ಲಿ. ಇವರನ್ನು ನಾವು ಬಹುವಚನಕ್ಕೆ ತೆಗೆದುಕೊಂಡು ಬಂದಾಗ ಏನಾಗ್ತದೆ? ಅವನು ಮತ್ತು ಅವಳು ಸೇರಿಸ್ಕೊಂಡು ನಾವು ಬಹುವಚನದಲ್ಲಿ ಹೇಗೆ ಸಂಬೋಧಿಸ್ತೇವೆ? ಅವನು ಮನೆಗೆ ಹೋದನು. ಬಹುವಚನದಲ್ಲಿ ಹೇಳಿದ್ರೆ ಅವರು ಮನೆಗೆ ಹೋದರು. ಅವರು ಅಂತೇವೆ. ಅವಳು ಮನೆಗೆ ಹೋದಳು. ಬಹುವಚನದಲ್ಲಿ ಅವರು ಮನೆಗೆ ಹೋದರು. ನಾಯಿ ಇದೆ ಸರ್, ನಾಯಿ. ಅದು ಮನೆಗೆ ಹೋಯ್ತು. ಅವಾಗ ನಾವು ಅವರು ಅನ್ನಂಗಿಲ್ಲ. ಅವ್ರಿಗೇನಂತೀವಿ? ವಿಶೇಷವಾಗಿ ಅವು ಅಂತೇವೆ. ಅವು ಅಂತೇವೆ ಬಹುವಚನದಲ್ಲಿ. ಅರ್ಥ ಆಯ್ತಾ ಸ್ನೇಹಿತರೆ? ಪರೀಕ್ಷೆಯಲ್ಲಿ ಕೇಳಿದಾನೆ ಉತ್ತಮ ಪುರುಷಾರ್ಥಕ ಸರ್ವನಾಮಕ್ಕೆ ಇದು ಉದಾಹರಣೆಯಾಗಿದೆ. ಕೆಳಗೆ ಕೊಟ್ಟಿದ್ದಾನೆ ನಾನು, ನೀನು, ಅವನು, ಅವಳು. ನಾನು, ನೀನು, ಅವನು, ಅವಳು. ಯಾವ್ದಾಗಾದ್ರೆ ಉತ್ತಮ ಪುರುಷ ಸರ್? ನಾನು ಅನ್ನೋದು ಉತ್ತಮ. ಸರ್ ನೆನಪಿಟ್ಕೊಳ್ಳೋದು ಹೆಂಗೆ? ಇದು ತುಂಬಾ ಕನ್ಫ್ಯೂಷನ್ ಆಗ್ತದಲ್ಲ. ಯಾವಾಗ್ಲೂ ನಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು. ಉತ್ತಮ ಅಂದ್ರೆ ನಾನು ಅನ್ಬೇಕು. ಹಿಂಗ ಅನ್ಬೇಕು. ಹಿಂಗ ನಾನು ಉತ್ತಮ ಅನ್ಬೇಕು. ಓ ನಾನು ಉತ್ತಮ. ಬಹುವಚನಕ್ಕೆ ನಿಮ್ಗೆ ಗೊತ್ತೇ ಇರ್ತದೆ ನಾನು, ನಾವು ಅಂತ ಹೇಳಿ. ನಾನು ಉತ್ತಮ
ನೀನ್ ಮಧ್ಯಮ ಪರವಾಗಿಲ್ಲ, ನೀನ್ ಮಧ್ಯಮ. ಓ ಅವ್ರಾ? ಅವ್ರು ಪ್ರಥಮ. ಅವ್ರು ಅಂದ್ರೆ ಯಾರ್ಯಾರಿಲ್ಲಿ? ನಾವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳನ್ನ ನೋಡ್ತೇವೆ. ಅವನು, ಅವಳು, ಅದು, ಈ 3 ಜನ ಎಲ್ಲಿ ಬರ್ತಾರೆ? ಪ್ರಥಮ ಪುರುಷದಲ್ಲಿ ಬರ್ತಾರೆ. ಇವರನ್ನ ಬಹುವಚನಕ್ಕೆ ತೆಗೆದುಕೊಂಡು ಬಂದಾಗ ಅವನು, ಅವಳು ಜಾಗದಲ್ಲಿ ಅವರು ಆಗ್ತಾರೆ. ಅದು ಎನ್ನುವ ಜಾಗದಲ್ಲಿ ಅವು ಅನ್ನೋದು ಬರ್ತದೆ. ಅರ್ಥ ಆಯ್ತಾ? ಇನ್ನು ಸರ್ವನಾಮಗಳಲ್ಲಿ 2ನೆಯ ವಿಧ ಪ್ರಶ್ನಾರ್ಥಕ ಸರ್ವನಾಮ. ಪುರುಷಾರ್ಥಕ ಅರ್ಥ ಆಯ್ತು ಸರ್ ನಮಗೆ. ಪ್ರಶ್ನಾರ್ಥಕ, ಪ್ರಶ್ನೆಗೆ ಸಂಬಂಧಪಟ್ಟ ಶಬ್ದಗಳಿರ್ತವೆ ಸರ್ ಇಲ್ಲಿ. ಯಾವ್ಯಾವು? ನೀನ್ಯಾರು? ಏನನ್ನು ನೋಡ್ತಾ ಇದೀಯಾ? ಓ ಮೊನ್ನೆ ಒಂದು ಹಣ್ಣು ತಗೊಂಡೆ ಅಂತಲ್ಲ, ಯಾವ ತರದ್ದು? ಯಾವ ತರದ್ದು? ಒಳ್ಳೇದ ಕೆಟ್ಟದ್ದ? ನೋಡಿ, ಒಳ್ಳೆ ಕೆಟ್ಟ ಅನ್ನೋದು ಗುಣ ಹೇಳ್ತಾವಲ್ಲಿ. ತರದ್ದು ಅನ್ನೋದೇನ್ ಹೇಳ್ತದ? ಪ್ರಶ್ನಾರ್ಥಕ ಸರ್ವನಾಮ ಹೇಳ್ತದ. ಏನ್ ತಿಂದೆ? ಏನ್ ತಿಂದೆ? ಅಲ್ಲಿ ಯಾರೋ ನಿಂತ್ಕೊಂಡಿದ್ರು, ಏನೋ ತಗೊಂಡಿಯಲ್ಲ, ಆವ್ದದು? ಆವದು? ಏನದು ಅಂತ. ಆವ್ದು? ಯಾರು? ಎಲ್ಲಿ? ಯಾಕೆ? ಈ ರೀತಿ ಪ್ರಶ್ನೆಗಳನ್ನ ಮಾಡುವ ಪದಗಳೇ ಪ್ರಶ್ನಾರ್ಥಕ ಸರ್ವನಾಮಗಳು. ಈ ಸರ್ವನಾಮದ ಮತ್ತೊಂದು ಹಾಗೂ ಕೊನೆಯ ವಿಧ ಯಾವ್ದಪ್ಪ? ಆತ್ಮಾರ್ಥಕ ಸರ್ವನಾಮ. ಆತ್ಮಾರ್ಥಕ ಅಂದ್ರೆ ಬೇರೆ ಏನಲ್ಲ, ತಾವು ತುಂಬಾ ಬುದ್ಧಿವಂತರು, ತಮ್ಮನೇ ಮಾಡಿದ್ದು, ತಮ್ಮ ಹುಡುಗರೇ ಬಂದದ್ದು. ತಮ್ಮ ಅಂದ್ರೆ ಅಣ್ಣ ತಮ್ಮ ಅವನಲ್ಲ. ಅಣ್ಣ ಮತ್ತು ತಮ್ಮ ಅಲ್ಲಿ ಬರ್ತಾನಲ್ಲ ಆ ತಮ್ಮ ಅಲ್ಲ. ತಮ್ಮ ಹುಡುಗರು ಅಂದ್ರೆ, ತಮ್ಮ ಅಂದ್ರೆ ನಿಮ್ಮ ತಮ್ಮ ಹುಡುಗರು, ಅವರ ಅಂತ ಬಳಕೆ ಮಾಡ್ತೀವಿ. ಆದ್ರೆ ಅವರ ಅಂದ್ರೆ ಸ್ಪೆಸಿಫಿಕ್ ಆಗಿ ಮತ್ತೆ ಅದೆಲ್ಲ ಏನಾಗ್ತದ? ಪುರುಷಾರ್ಥಕ ಸರ್ವನಾಮದಲ್ಲಿ ಬರ್ತದ. ಅರ್ಥ ಆಯ್ತಾ? ಈಗ ನಾವಿಲ್ಲಿ ಆತ್ಮಾರ್ಥಕ ಸರ್ವನಾಮದಲ್ಲಿ ನೋಡ್ತಾ ಇದ್ವಿ ತಮ್ಮ. ತಮ್ಮ ಆಗಮನದಿಂದ ನಮಗೆ ಒಳಿತಾದದ್ದು. ನೋಡಿ, ತಮ್ಮ ಆಗಮನದಿಂದಾನೇ ಈ ವಿಡಿಯೋ ಚೆನ್ನಾಗಿ ಓಡ್ತಾ ಇದೆ ನೋಡಿ. ತನ್ನತನವನ್ನ ಬೆಳೆಸಿಕೊಂಡ್ರು, ತಾವು ಚೆನ್ನಾಗಿ ಕಲಿತರು, ತಾನು ಚೆನ್ನಾಗಿ ಕಲ್ತನು. ತಾನು, ತಾವು, ತನ್ನ, ತಮ್ಮ, ಈ ಎಲ್ಲ ಸರ್ವನಾಮಗಳು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಆಗಿದ್ದಾವೆ. ಸ್ನೇಹಿತರೆ, ನಾವೇನ್ ಮಾಡಿದೀವಪ್ಪ ಇಲ್ಲಿಯವರೆಗೂ ಸರ್ವನಾಮಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಉದಾಹರಣೆಗಳು, ಜೊತೆಗೆ ಅವುಗಳ ವಿಧಗಳು, ಯಾವೆಲ್ಲ ನಾಮಪದಗಳು, ಸರ್ವನಾಮಗಳಲ್ಲಿ 3 ನೋಡಿದೆವು. ಸರ್ವನಾಮ ಅನ್ನೋದು ನಾಮಪದದ ಒಂದು ವಿಧ. ಯಾವೆಲ್ಲ ನಾಮಪದಗಳು ಅಂದಾಗ ವಸ್ತುವಾಚಕ, ಇನ್ನೊಂದು ಹೆಸರು ನಾಮಪದ, ಅದಾದ ನಂತರ ಗುಣ, ಮತ್ತ ಸಂಖ್ಯೇಯ, ಭಾವನಾಮ, ಪರಿಮಾಣ, ಪ್ರಕಾರ, ದಿಗ್ವಾಚಕ, ಸರ್ವನಾಮ, ಈ ರೀತಿಯಾಗಿ 9 ವಿಧದ ನಾಮಪದಗಳನ್ನು ನಾವು ನೋಡಿದ್ದೇವೆ. ಕೊನೆಯದಾಗಿ ಸರ್ವನಾಮ ಅನ್ನೋದು ತುಂಬಾ ಮಹತ್ವವಾಗಿರುವಂಥದ್ದು. ಎಲ್ಲವೂ ಕೂಡ ಮಹತ್ವದ್ದೇ, ಹೆಚ್ಚು ಪ್ರಶ್ನೆಗಳನ್ನ ಕೇಳುವಂಥದ್ದು ಸರ್ವನಾಮ ಮತ್ತು ವಸ್ತುವಾಚಕಗಳಿಗೆ ಸಂಬಂಧಪಟ್ಟಂತೆ. ಹಾಗಂತೇಳಿ ಅವುಗಳನ್ನ ಮಾತ್ರ ಗಮನದಲ್ಲಿಟ್ಕೊಳ್ಳೋದು ಅಂತ ಅಲ್ಲ, ಎಲ್ಲವುಗಳನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ನಾಮಪದಗಳಲ್ಲಿ ಬರುವ ಈ 9 ವಿಧಗಳನ್ನ ನಾವು ಇವತ್ತು ಕಲ್ತಿದ್ದೇವೆ. ಇವುಗಳಿಗೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆಗಳು, MCQ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಯಾವ ರೀತಿ ಈ ಹಿಂದೆ ಕೇಳಿದ್ದಾರೆ ಮತ್ತು ಮುಂದೆ ಕೇಳಬಹುದು ಎನ್ನುವುದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂತ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಜೊತೆಗಿರಿ. ಜ್ಞಾನವೇ ಅಮೃತ ಯೂಟ್ಯೂಬ್ ಅಕಾಡೆಮಿಯ ಜೊತೆ ಸಮಗ್ರ ಕನ್ನಡ ವ್ಯಾಕರಣವನ್ನು ಅಭ್ಯಾಸ ಮಾಡ್ತಾ ಇರಿ. ನಾನು ನಿಮ್ಮ ಪ್ರೀತಿಯ ಕನ್ನಡ ಮೇಷ್ಟ್ರು ಮಾರುತಿ ಕೆ. ತಮಗೆಲ್ಲರಿಗೂ ಧನ್ಯವಾದಗಳು.